ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ದಿವಸ ಕೂಡ ದೇವರು ನಮಗೆ ಆಯುಸ್ಸನ್ನು ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಲೆಲೂಯ. ನಾವೀ ದಿನಗಳಲ್ಲಿ ನೋಡಿದರೆ ಅನೇಕ ರೀತಿಯಾದ ಘಟನೆಗಳು ನಮ್ಮ ಕಣ್ಣು ಮುಂದೆ ಇದೆ. ನಾವಿವತ್ತು ಬದುಕಿದಂದರೆ ದೇವರ ಕೃಪೆಯಿಂದಲೇ. ಹಾಲೆಲೂಯ. ಈಗ ಎಲ್ಲಿ ನೋಡು ನಮಗೆ ಸಮಸ್ಯೆಗಳೇ ಕಾಣಿಸ್ತಾ ಇರೋದು, ಒಂದು ಸಮಾಧಾನದ ಸುದ್ದಿಗಳೇ ಇಲ್ಲ. ಮೊನ್ನೆ ನೋಡಿದರೆ ನಮ್ಮ ಬೆಂಗಳೂರಲ್ಲೇ ಕ್ರಿಕೆಟ್ ಮ್ಯಾಚ್ ಮಾಡಿ ಅದರಲ್ಲಿ 11 ಮಕ್ಕಳೆಲ್ಲ ಸೇರಿ 11 ಜನ ತೀರಿ ಹೋಗಿದ್ದಾರೆ. ಒಂದು ಆಟ, ಒಂದು ಖುಷಿ, ಕಪ್ಪು ಸಿಕ್ಕುತ್ತೆ ಅಂತೇಳಿ ಮಾಡಿ ನೋಡಿ. ಮನೆಗಳಲ್ಲಿ ನಿನ್ನೆ ಒಂದು ವಿಡಿಯೋ ನೋಡಿದೆ, ಒಂದು ಸಮಾಧಿ ಮೇಲೆ ಬಿದ್ದು ಅಳ್ತಾ ಇದ್ದಾರೆ. ಅವರು ಏನಪ್ಪ ಅಂತ ಕೇಳಿದ್ರೆ ಅವನು ಅಳ್ತಾ ಇರೋದೇನೆಂದರೆ, ಮಗನೇ ನಿನಗೋಸ್ಕರ ದುಡಿದು ನಾನೊಂದು ಜಾಗ ಮಾಡಿಕೊಂಡಿದ್ದೆ, ನನ್ನ ಮಗನಿಗಾಗಿ ಸ್ವಂತ ಉಪಯೋಗಿಸಿಕೊಳ್ಳಿಕ್ಕೆಂದೇಳಿ ನಾನೊಂದು ಜಾಗ ಮಾಡಿಕೊಂಡಿದ್ದರೆ ನಿನ್ನ ಸಮಾಧಿ ಕಟ್ಟಲಿಕ್ಕಾಗಿ ನಾನು ಅದು ಉಪಯೋಗಿಸಿದಿಲ್ಲ ಅಂದೇಳಿ ಆ ಸಮಾಧಿ ಮೇಲೆ ವಯಸ್ಸೇನಷ್ಟಿಲ್ಲ, ಆ ಹುಡುಗನಿಗೆ ಎಷ್ಟು 19 ವಯಸ್ಸಲ್ಲೇನೋ ತೀರೋಗಿದ್ದಾನೆ ಅಪ್ಪ ಹುಡುಗ. ಅವರು ಒದ್ದಾಡಿ ಅಳ್ತಾ ಇದ್ದಾರೆ, ಆ ಸಮಾಧಿ ಮೇಲೆ ಉರುಳುತ್ತಾ ಇದ್ದಾರೆ. ನಿನಗೆ ಇರಲಿಕ್ಕೆ, ನಿನಗೆ ಸ್ವಂತಕ್ಕೆಂದೇಳಿ ನಾನು ದುಡಿದು ಒಂದು ಜಾಗ ನಿನಗೆ ಸ್ವಂತವಾಗಿ ತೆಗೆದು ನನ್ನ ಮಗನಿಗೆ ಕೊಡಬೇಕೆಂದೇಳಿ ತೆಗೆದಿದ್ದರೆ ಅಲ್ಲಿ ಫಸ್ಟು ನನ್ನ ಮಗನ ಡೆಡ್ ಬಾಡಿನೇ ಹಾಕಿದೆಯಲ್ಲ ಅಂದೇಳಿ ಅಳ್ತಾ ಇದ್ರು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಾವಿರೋದು ದೇವರ ಕೃಪೆಯಿಂದಲೇ. ಹಾಲೆಲೂಯ. ಹೋದ ದಿನಗಳಲ್ಲಿ ನೋಡಿ ಎಷ್ಟೆಷ್ಟು ಅಪಾಯಗಳಾಗುತ್ತಾ ಇದೆ. ನಮ್ಮ ಸಮುದ್ರದಲ್ಲಿ ಹಡಗುಗಳು ಒಡೆದೋಗ್ತಾ ಇದೆ. ನಮ್ಮ ಕೇರಳದಲ್ಲಿ 2 ಹಡಗುಗಳು ಅಪಾಯದಲ್ಲಿ ಸಿಲುಕಿ ಅದರಲ್ಲಿರೋ ಆಯಿಲೆಲ್ಲ ಲೀಕ್ ಆಗ್ತಾ ಇದೆ, ತೊಂದರೆಗಳಲ್ಲಿ ಸಿಲುಕ್ತಾ ಇದೆ, ಜನರು ಸತ್ತೋಗ್ತಾ ಇದೆ. ಪ್ರತಿ ವರ್ಷವೂ ಪ್ರಳಯ ಬರುತ್ತೆ, ಅದರಲ್ಲಿ ಅನೇಕರು ಖಾಲಿ ಆಗ್ತಾರೆ. ಈ ವರ್ಷ ಎಷ್ಟೋ ಜನ ಮಳೆ ಜಾಸ್ತಿ ಬರುವಾಗ ತೀರಿ ಹೋಗಿದ್ದಾರೆ. ನೋಡಿ, ಮೊನ್ನೆ ಫ್ಲೈಟು ಮೇಲೆ ಬಂದು ಹಂಗೆ ಬಿದ್ದು ಹೋಗಿದೆ. ಹಾಲೆಲೂಯ. ಫ್ಲೈಟಲ್ಲಿ ಹೋಗುವವರೆಗೂ ಎಷ್ಟು ಒಳ್ಳೆ ಕೋಟು ಸೂಟ್ ಹಾಕಿ ಒಳ್ಳೆ ರೀತಿಯಾಗಿ ಅವರು ಹೋಗಿರ್ತಾರೆ. ಪ್ರಿಯರೇ, ಅರ್ಥ ಮಾಡಿಕೊಳ್ಳಿ ಎಲ್ಲರೂ. ಅಂದ ಡ್ರೆಸ್ಸು, ಅಂದ ರೀತಿ, ಅಷ್ಟು ಆಸ್ತಿವಂತರು ಫ್ಲೈಟಲ್ಲಿ ಪ್ರಯಾಣ ಮಾಡಿದ್ದಾರೆ. ನಿಮಿಷ ನೇರಕ್ಕೆ ಅವರನ್ನು ನೋಡಿದ್ರೆ ಯಾರಿಗೂ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. 275 ಜನ ನೆನ್ನೆ ಬೆಳಗ್ಗೆ ಇತ್ತು, ಮತ್ತು ನನಗೆ ಗೊತ್ತಿಲ್ಲ. ಅವರು ಯಾರು ಗುರ್ತೇ ಸಿಕ್ಕಲ್ಲ. ಯಾಕೆ? ಅದು ಹೋಗಿ ಡಿಕ್ಕಿ ಹೊಡೆದದು ಒಂದು ಬಿಲ್ಡಿಂಗ್ ಮೇಲೆ. ಆ ಫ್ಲೈಟು ಸುಟ್ಟು ನಿಮಿಷ ನೇರಕ್ಕೆ ಮನುಷ್ಯರೆಲ್ಲ ಕರಿಗೆ ಬಿದ್ದಿದೆ. ಯಾರ್ದಾದರೂ ಅಪ್ಪ, ಅಮ್ಮ, ತಂಗಿ, ಅಕ್ಕ ಈಗ ಕಳಿಸ್ಕೊಟ್ಟಿದ್ದಷ್ಟೇ. ಅವರು ಸಿಕ್ಕಬೇಕಾದ್ರೆ DNA ಟೆಸ್ಟ್ ಮಾಡಬೇಕು. ಹಾಲೆಲೂಯ. ಆ ಲಿಸ್ಟು ತೆಗೆದುಬಿಟ್ಟು ಈ ಮನುಷ್ಯ ಯಾವುದಂತ ಗೊತ್ತಾಗಲಿಕ್ಕಾಗಿ DNA ಟೆಸ್ಟ್ ಮಾಡಬೇಕಾದ ಪರಿಸ್ಥಿತಿ. ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಈ ಭೂಮಿಯಲ್ಲಿರುವ ನಮಗೆ ಯಾವುದಾದರೂ ಬಲ ಎಂದು ಹೇಳಲಿಕ್ಕಿದೆಯಾ? ಯೇಸು ಸ್ವಾಮಿ ಒಬ್ಬರೇ. ಹಾಲೆಲೂಯ್ಯ, ಹಾಲೆಲೂಯ್ಯ. ನೆನ್ನೆ ನೋಡಿದವರನ್ನು ಇವತ್ತಿಲ್ಲ, ಇವತ್ತು ನೋಡ್ರಿ ನಾಳೆ ಎಷ್ಟು ಜನ ಇರ್ತಾರೆ ಅಂತ ಗೊತ್ತಿಲ್ಲ. ಹಾಲೆಲೂಯ್ಯ. ಒಂದು ಅರ್ಥ ಮಾಡಿಕೊಳ್ಳಿ, ಇದೇ ಥರ ಘಟನೆಗಳು ನಡೆಯುವಾಗ ಪ್ರೀತಿ ಎಂಬುದೇ ನಮ್ಮ ದೇಶದಲ್ಲಿ ಕಾಣಿಸ್ತಾ ಇಲ್ಲ. ನೀವು ನ್ಯೂಸ್ ನೋಡ್ತಿರಲ್ಲ, ಭಯಂಕರವಾದ ಕಷ್ಟದ ಕಾಲ. ಯಾಕೆಂದರೆ ನೋಡಿರಿ, ಇದು ಕೊನೆಯ ಕಾಲ. ಹಾಲೆಲೂಯ್ಯ. ಇರಾನ್ ಮತ್ತು ಇಸ್ರಾಯೇಲಿ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಹಾಲೆಲೂಯ್ಯ. ಯುದ್ಧ ಕಠಿಣವಾಗಿ ಅದು ಬರ್ತಾ ಇದೆ. ಹಾಲೆಲೂಯ್ಯ. ವಾಕ್ಯಗಳಲ್ಲಿ ನೀವು ಹುಡುಕಿರಿ, ದೇಶಗಳ ಮೇಲೆ, ರಾಜ್ಯಗಳ ಮೇಲೆ ಯುದ್ಧವು, ಕಠಿಣ ಕ್ಷಾಮವು, ಪ್ರಳಯವು, ಕೇಳಲಿಕ್ಕಾಗದಂಥ ಕಷ್ಟಗಳು ಬರುವಾಗ ಪ್ರಿಯರೇ, ನೀವು ತಲೆ ಎತ್ತಿರಿ. ನಿಮ್ಮ ರಾಜಾದಿರಾಜನಾದ ಕರ್ತನು ಇಗೋ ಬರಲಿಕ್ಕೆ ಸಿದ್ಧವಾಗಿದ್ದಾರೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಪಾಪ ಅಪ್ಪ ಅವ್ರದ್ದು ನೀವು ಯೂಟ್ಯೂಬಲ್ಲಿ ಬೇಕಾದ್ರೆ ನೀವು ನೋಡಿಲ್ಲದ್ರೆ ನೋಡಿ. ಆ ಹುಡುಗನ ಅಪ್ಪ ಎಷ್ಟೋ ಏಕರು ಜಮೀನು ತಗೊಂಡು ನನ್ನ ಮಗನಿಗೆ ಆಸ್ತಿ ನಾನು ಸಂಪಾದನೆ ಮಾಡಿ ಕೊಡಬೇಕು, ಸಂಪಾದನೆ ಮಾಡಿ ಕೊಟ್ಟಿದೆ. ಆದರೆ 19 ವಯಸ್ಸಿರುವ ಮಗನು ಡೆಡ್ ಬಾಡಿ ತಗೊಂಡು ಮಣ್ಣಲ್ಲಿ ಒಂದು ಸಮಾಧಿಯಾಗಿದೆ. ನಾವು ಮಾಡೋದು ಯಾವುದು ಫಲಿಸೋದಿಲ್ಲ.
ದೇವರ ಚಿತ್ತವೇ ನೆರವೇರೋದು. ಅದಕ್ಕೆ ದೇವರಿಗೆ ತಗ್ಗಿಸಿದರೆ ನಮ್ಮ ಜೀವನ ಸಕ್ಸಸ್ ಆಗುತ್ತೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ದೇವರನ್ನು ಒಪ್ಪಿಸಿದರೆ ನಿಮ್ಮ ಲೈಫ್ ಆಶೀರ್ವಾದವಾಗುತ್ತದೆ. ಹಲ್ಲೆಲೂಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಜ್ಞಾನೋಕ್ತಿ 23:15. ಕಂದ, ನಿನ್ನ ಮನಸ್ಸಿಗೆ ಜ್ಞಾನ ಉಂಟಾದರೆ ನನ್ನ ಮನಸ್ಸಿಗೂ ಉಲ್ಲಾಸವಾಗುವುದು. ಹಲ್ಲೆಲೂಯ್ಯ. ಎಲ್ಲರನ್ನು ದೇವರು ಕರಿತಾ ಇರೋದು ಕಂದ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ನಿನ್ನ ಮನಸ್ಸಿಗೆ ಜ್ಞಾನ ಉಂಟಾಗುವುದಾದರೆ ಕಂದ, ನನ್ನ ಮನಸ್ಸಿಗೂ ಉಲ್ಲಾಸ ಉಂಟಾಗುವುದು. ಹಲ್ಲೆಲೂಯ್ಯ. ದೇವರ ಮನಸ್ಸಿಗೆ ಉಲ್ಲಾಸ ಉಂಟಾಗಬೇಕಾದ್ರೆ ಏನಾಗಬೇಕು? ಕಂದನ ಮನಸ್ಸು ಜ್ಞಾನದಿಂದ ತುಂಬಬೇಕು. ಹಲ್ಲೆಲೂಯ್ಯ. ನಾನೆಲ್ಲ ನಿಮ್ಮನ್ನು ಕಂದ ಅಂತ ಕರೀತಾ ಇರೋದು ದೇವರು. ಹಲ್ಲೆಲೂಯ್ಯ. ದೇವರಿಗೆ ಪ್ರಿಯರಾಗಿದ್ದೀರಾ ನೀವು. ಹಲ್ಲೆಲೂಯ್ಯ. ಈ ವಾಕ್ಯವನ್ನು ದೇವರ ಕರಗಳಲ್ಲಿ ಸಮರ್ಪಿಸಿ ಒಂದು ನಿಮಿಷ ಕೂಡ ಪ್ರಾರ್ಥನೆ ಮಾಡೋಣ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ಗಣನೆಯ ಮಾಡಿದು ನಿನ್ ಕೃಪೆಯೇ, ಗಣನೆಗೆ ಬಾರದಂತ ಗಣನೆಯ ಮಾಡಿದು ನಿನ್ ಕೃಪೆಯೇ, 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 ಕೃಪೆಯೇ. ಯೇಸುವಪ್ಪ, ಎಲ್ಲ ನಿನ್ನ ಕೃಪೆಯೇ, 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 ಕೃಪೆಯೇ. ಯೇಸುವಪ್ಪ, ಎಲ್ಲ ನಿನ್ನ ಕೃಪೆಯೇ, ಯೇಸುವಪ್ಪ, ಎಲ್ಲ ನಿನ್ನ ಕೃಪೆಯೇ. ಓ ಕರ್ತನೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೀವಪ್ಪ. ಯೇಸು ಅಪ್ಪ, ಎಲ್ಲ ನಿಮ್ಮ ಕೃಪೆಯೇ, ಎಲ್ಲ ನಿಮ್ಮ ಕೃಪೆಯೇ. ಇವತ್ತು ಈ ರೀತಿಯಾಗಿ ಆಲಯದಲ್ಲಿ ಆರಾಧನೆ ಮಾಡಿ ವಾಕ್ಯಗಳನ್ನು ಹೇಳುವ ಹಾಗೆ ಸಹಾಯ ಮಾಡಿರುವುದು ನಿಮ್ಮ ಕೃಪೆಯೊಂದಿಂದಲೇ ಎಂದು ನಂಬುತ್ತೇವೆ ಕರ್ತನೆ. ನಿಮ್ಮ ಕೃಪೆಯೊಂದಿಂದಲೇ ನಾವು ಬದುಕಿರೋದು. ನೀವು ಮಾಡಿದ ಉಪಕಾರಗಳಿಗಾಗಿ ವಂದನೆ ಸಲ್ಲಿಸುತ್ತೇವೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ ಅಂತ ನಿನ್ನ ಮಾತಿರುವಾಗಪ್ಪ, ನನಗೆ ಮಾಡಿದ ಉಪಕಾರಗಳಲ್ಲಿ, ಸಭೆಗೆ ಮಾಡಿದ ಉಪಕಾರಗಳಲ್ಲಿ, ವೈಯಕ್ತಿಕವಾಗಿ ಮಾಡಿದ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯದ ಹಾಗೆ ನಮ್ಮ ಹೃದಯದ ಕಣ್ಗಳನ್ನು ಪ್ರಕಾಶಪಡಿಸಬೇಕಾಗಿ ಪ್ರಾರ್ಥಿಸುತ್ತೇವೆ ಕರ್ತನೇ. ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ ದೇವರೇ. ಈ ಸಮಯದಲ್ಲಿ ವಾಕ್ಯಗಳನ್ನು ದೇವರೇ ನಿಮ್ಮ ಪಾದದಡಿಯಲ್ಲಿ ಸಮರ್ಪಿಸುತ್ತೇವೆ ಕಂದ. ವಿವೇಕವನ್ನು ಸಂಪಾದಿಸು ಅಂತ ನೀವು ಹೇಳುವಾಗ ನನ್ನ ಮನಸ್ಸಿಗೆ ಅದು ಉಲ್ಲಾಸವಾಗುತ್ತೆ ಎಂದು ಹೇಳುವಾಗ, ಸರ್ವಶಕ್ತನೇ ನೀವು ಕೊಟ್ಟ ಮಾತು ನೀವು ಮಾತಾಡಬೇಕು. ಮನುಷ್ಯನಿಂದ ದೇವರೇ ಬರುವುದು ಯಾವುದು ಫಲಿಸುವುದಿಲ್ಲ. ದೇವರಿಂದ ಬರುವುದು ಯಾವ ಮಾತಾದರೂ ನಿಷ್ಫಲವಾಗುವುದೂ ಇಲ್ಲ ಕರ್ತನೆ. ನಿಮ್ಮ ಮಾತು ಈ ಮಕ್ಕಳ ಕಿವಿಗಳಲ್ಲಿ ಬೀಳುವುದಲ್ಲಪ್ಪ, ಹೃದಯದ ಹಲಗೆಯಲ್ಲಿ ಬರೆಯುವ ಹಾಗೆ ಪವಿತ್ರಾತ್ಮ ಇಳಿಬೇಕಾಗಿ ಪ್ರಾರ್ಥಿಸುತ್ತೇವಪ್ಪ. ಪರಿಶುದ್ಧನೇ, ನೀವು ಮಹಿಮೆಯುಳ್ಳ ರಾಜನು, ಅದ್ಭುತ ಮಂತ್ರಿ, ಗಮ್ಯವಾದ ಬೆಳಕಿನಲ್ಲಿ ವಾಸಿಸುವನು. ಹೃದಯದಲ್ಲಿ
ಪರೆಯಾಗಿ ವಾಕ್ಯ ಸಿಗರಿಸಲಿಕ್ಕಾಗದೆ ಯಾರಿಗೆಲ್ಲ ಫೋರ್ಸ್ ಮಾಡ್ತಾ ಇದೆಯೋ ಅಂದಾತ್ಮಗಳನ್ನು ಐ ಸ್ಟಾಂಪ್ ಇನ್ ದ ನೇಮ್ ಆಫ್ ಜೀಸಸ್, ಯೇಸು ನಾಮದಲ್ಲಿ ನಿಷ್ಫಲವಾಗಿ ಹೋಗಲಿ. ಪವಿತ್ರಾತ್ಮನೇ ತುಂಬಿಸು ಸ್ವಾಮಿ. ಈ ಜಾಗೆ ಪವಿತ್ರಾತ್ಮದ ತುಂಬಲ್ಪಡಲಿ, ದೇವರ ಆತ್ಮದಿಂದ ತುಂಬಲ್ಪಡಲಿ, ಅಗ್ನಿ ಆತ್ಮದಿಂದ ತುಂಬಲ್ಪಡಲಿ, ಅಭಿಷೇಕ ಬೆಂಕಿಯಿಂದ ತುಂಬಲ್ಪಡಲಿ, ಪವಿತ್ರಾತ್ಮನ ಬೆಂಕಿಯಿಂದ ತುಂಬಲ್ಪಡಲಿ, ಪವಿತ್ರಾತ್ಮನ ಬೆಂಕಿಯಿಂದ ತುಂಬಲ್ಪಡಲಿ, ಪವಿತ್ರಾತ್ಮನ ಬೆಂಕಿಯಿಂದ ತುಂಬಲ್ಪಡಲಿ. ಅಗ್ನಿ ಅಭಿಷೇಕ ತುಂಬಿರಲಿ. ಮೇಘೋಪಾದಿಯಲ್ಲಿ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಮಕ್ಕಳನ್ನು ನಡೆಸಿದರೆ ಸಾಲದ ತಂದೆಯೇ, ಈ ಆಲಯದ ಮಧ್ಯದಲ್ಲಿ ನೀವು ನಿಂತಿರಬೇಕು. ನೀವು ಮಹಿಮೆ ಹೊಂದಬೇಕು. ನಿಮ್ಮ ರಾಜ್ಯಕ್ಕಾಗಿ ನೀವು ಸೆಲೆಕ್ಟ್ ಮಾಡಿದ ನಿಮ್ಮ ಮಕ್ಕಳಿಗೆ ನೀವು ಮಾತಾಡಿ ನಿಮ್ಮ ರಾಜ್ಯ ಬರುವ ತನಕ ನಡೆಸು ಸ್ವಾಮಿ. ನೀವು ಮಾತಾಡಿ ನಿನ್ನ ರಾಜ್ಯ ಸೇರೋ ತನಕ ಈ ಮಕ್ಕಳನ್ನು ನಡೆಸಪ್ಪ ಅಂದ ನಿಮ್ಮ ಪಾದದಡಿಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಹಾಲೆಲೂಯ್ಯ, ಹಾಲೆಲೂಯ್ಯ. ನೋಡಿರಿ, ದಿನಗಳು ಕೊನೆಯ ಕಾಲಗಳಾಗಿದೆ. ಯಾವ ರೀತಿಯಲ್ಲಿ ಭೂಮಿಯಿಂದಲೂ ಹೋಗಬೇಕಾದ ಒಂದು ಪರಿಸ್ಥಿತಿ ಬಂದರೆ ಪ್ರಿಯರೇ, ನಮ್ಮ ಆತ್ಮ ಸ್ವರ್ಗದಲ್ಲಿರುತ್ತದ. ಈಗ ಅಲ್ಲಿ 11 ಜನ, ಇಲ್ಲಿ ಪ್ರಳಯದಲ್ಲಿ ಸುಮಾರು ಜನ, ಫ್ಲೈಟ್ ಬಿದ್ದು ಸುಮಾರು ಜನ, ಇದರಲ್ಲಿ ಏನಾದರೂ ನಾವಿದ್ದು ಬಿಟ್ಟಿದ್ರೆ, ನಾವೀಗ ಹೋಯ್ತು ಅಂತ ಅನ್ಕೊಳ್ಳಿ, ಸ್ವರ್ಗ ಸೇರ್ತಾಯಿದ್ರಾ? ಇವತ್ತು ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಮುಗಿದೋಗಿದ್ದೆ ಅಂದರೆ ನಮ್ಮ ಆತ್ಮ ಸ್ವರ್ಗ ಸೇರ್ತಾಯ್ತಾ? ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಮಾತು, ನಮ್ಮ ಯೋಚನೆ, ನಮ್ಮ ಕೆಲಸಗಳಿಂದ ದೇವರು ಆಯಿತು ಮಕ್ಕಳೇ ನೀವು ಬಂದಿದ್ದೀರಾ, ಓ ಸಂತೋಷ ಅಂದ್ಬಿಟ್ಟು ಕರ್ಕೊಂಡು ಸ್ವರ್ಗ ಸೇರಿಸ್ತಾ ಇದ್ದೀರಾ? ನಮ್ಮ ಸ್ವಭಾವ ಅಷ್ಟು ಚೆನ್ನಾಗಿತ್ತಾ? ಹಾಗಾದರೆ ಇವತ್ತು ಈ ವಾಕ್ಯ ಕೇಳುವಾಗ ಸಮರ್ಪಿಸಿ ಕೊಡೋಣ. ದೇವರೇ, ಈ ಭೂಮಿಯಲ್ಲಿರೋದಲ್ಲ, ಪರಲೋಕ ರಾಜ್ಯ ಬಗ್ಗೆ ನನ್ನ ಹೃದಯದಲ್ಲಿ ತಿಳಿಯಪಡಿಸಿಕೊಡಿ ಎಂಬುದಾಗಿ. ಹಲ್ಲೆಲೂಯ್ಯ. ಇವತ್ತು ದೇವರ ಕೊಟ್ಟ ವಾಕ್ಯಕ್ಕೆ ಮತ್ತೆ ನಾನು ಹಿಂದಿರುಗಿ ಬರ್ತಾ ಇದ್ದೀನಿ. ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 15ನೇ ವಾಕ್ಯ. ಅದು ಹೆಂಗಿದೆ? ಕಂದ, ನಿನ್ನ ಮನಸ್ಸಿಗೆ ಜ್ಞಾನ ಉಂಟಾದರೆ ನನ್ನ ಮನಸ್ಸಿಗೂ ಉಲ್ಲಾಸವಾಗುವುದು. ನಿನ್ನ ಮನಸ್ಸಿಗೆ ಜ್ಞಾನ ಉಂಟಾಗುವುದಾದರೆ ನನ್ನ ಮನಸ್ಸಿಗೆ ಉಲ್ಲಾಸ. ಹಲ್ಲೆಲೂಯ್ಯ. ನೀವು ಯೋಚನೆ ಮಾಡ್ಬೋದು, ಅಯ್ಯೋ ದೇವರ ಮನಸ್ಸಿಗೆ ಉಲ್ಲಾಸವಾಗಿದ್ದರೆ ನನಗೇನು ಲಾಭ? ಹಲ್ಲೆಲೂಯ್ಯ. ನನಗೆ ಜ್ಞಾನ ಸಿಕ್ಕಿದರೆ ದೇವರಿಗೆ ಉಲ್ಲಾಸವಾಗುತ್ತೆ. ನನಗೆ ಜ್ಞಾನ ಸಿಕ್ಕಿ ದೇವರಿಗೆ ಉಲ್ಲಾಸವಾಗಿದ್ದರೆ ನನಗೇನು ಲಾಭ? ಹಲ್ಲೆಲೂಯ್ಯ. ಅದನ್ನೇ ಹೇಳುತ್ತಾ ಇರೋದು. ನಾವು ಒಂದು ವಾಕ್ಯ ಕೂಡ ಓದಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತದ ಪುಸ್ತಕ ಚಾಪ್ಟರ್ 1 1ನೇ ಅಧ್ಯಾಯ 10-11 ವಾಕ್ಯ. ಮಹಾಜನಾಂಗವನ್ನು ಆಳುವುದಕ್ಕೆ ಸಮರ್ಥರಾರು. ನಾನು ಈ ಜನರ ನಾಯಕನಾಗಿ ಹೋಗುತ್ತಾ ಬರುತ್ತಾ ಇರುವುದಕ್ಕೋಸ್ಕರ ನನಗೆ ಜ್ಞಾನ ವಿವೇಕಗಳನ್ನು ಅನುಗ್ರಹಿಸಬೇಕು ಎಂದು ದೇವರನ್ನು ಬೇಡಿಕೊಂಡೆನು. ಆಗ ದೇವರು ಸೊಲೊಮೋನನಿಗೆ, ನೀನು ಧನ ಐಶ್ವರ್ಯಗಳನ್ನಾಗಲಿ, ವೈರಿಗಳ ಪ್ರಾಣಹರಣವನ್ನಾಗಲಿ, ದೀರ್ಘಾಯುಷ್ಯವನ್ನಾಗಲಿ ಕೇಳಿಕೊಳ್ಳದೆ, ನಾನು ಯಾರ ಮೇಲೆ ನಿನ್ನನ್ನು ಅರಸನನ್ನಾಗಿ ಮಾಡಿದೆನೋ ಆ ನನ್ನ ಪ್ರಜೆಗಳನ್ನು ಪಾಲಿಸುವುದಕ್ಕೋಸ್ಕರ ಜ್ಞಾನ ವಿವೇಕಗಳ ಮೇಲೆ ಮನಸ್ಸಿಟ್ಟು ಅವುಗಳನ್ನು ಬೇಡಿಕೊಂಡದ್ದರಿಂದ ಅವು ನಿನಗೆ ದೊರಕುವವು. ಹಲ್ಲೆಲೂಯ್ಯ. ಜ್ಞಾನ ಸಂಪಾದಿಸು, ದೇವರಿಗೆ ಉಲ್ಲಾಸವಾಗುತ್ತದೆ. ಹಲ್ಲೆಲೂಯ್ಯ. ಶಲೋಮೋನನೇ ಜ್ಞಾನ ಕೇಳಿರೋದು. ಅದರಲ್ಲಿ ನೋಡುವಾಗ ಶಲೋಮೋನನೊಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನನಗೆ ಜ್ಞಾನ ಕೊಡಬೇಕೆಂಬುದಾಗಿ. ಹಲ್ಲೆಲೂಯ್ಯ. ಈ ಜನಾಂಗಗಳ ಮುಂದೆ ನಾನು ಇವರನ್ನೆಲ್ಲ ನಡೆಸಬೇಕಾದ್ರೆ ನನಗೆ ಜ್ಞಾನ ವಿವೇಕ ಅನುಗ್ರಹಿಸಿರಿ. ಹಲ್ಲೆಲೂಯ್ಯ. ನೋಡಿ, ನಮ್ಮ ವಿಷಯಕ್ಕೆ ಬರ್ತಾ ಇದೆ. ನಮಗೆ ಜ್ಞಾನ ವಿವೇಕ, ದೇವರ ಉಲ್ಲಾಸ ಇದೆಲ್ಲ ನಮಗೆ ಅಷ್ಟೊಂದು ಬೇಕಾಗಿಲ್ಲ. ಆದರೆ ನಮಗೆ ಬೇಕಾಗಿರೋದು ಸಿಕ್ಕಬೇಕಾದ್ರೆ ಜ್ಞಾನ ಕೇಳ್ಕೋಬೇಕು. ಈ ಜ್ಞಾನ ಕೇಳಿದಷ್ಟೇ ದೇವರೇನು ಹೇಳಿದ್ರು? ನನ್ನ ಪ್ರಜೆಗಳನ್ನು ಪಾಲಿಸುವುದಕ್ಕೋಸ್ಕರ ಜ್ಞಾನ ನನ್ನ ಪ್ರಜೆಗಳನ್ನು ಪಾಲಿಸುವುದಕ್ಕೋಸ್ಕರ ಜ್ಞಾನ ವಿವೇಕಗಳ ಮೇಲೆ ಮನಸ್ಸಿಟ್ಟು ಅವುಗಳನ್ನು ಬೇಡಿಕೊಂಡದರಿಂದ, ಜ್ಞಾನ ವಿವೇಕಗಳನ್ನು ನೀನು ಬೇಡಿಕೊಂಡಿದ್ದರಿಂದ ಏನ್ ಮಾಡುತ್ತೆ?
ಅವು ನಿನಗೆ ದೊರಕುವವು. ಧನ ಐಶ್ವರ್ಯಗಳನ್ನಾಗಲಿ, ವೈರಿಗಳ ಪ್ರಾಣಹರಣವನ್ನಾಗಲಿ, ದೀರ್ಘಾಯುಷ್ಯವನ್ನಾಗಲಿ ಕೇಳಿಕೊಳ್ಳದೆ ನಾನು ಯಾರ ಮೇಲೆ ನಿನ್ನನ್ನು ಅರಸನನ್ನಾಗಿ ಮಾಡಿದೆನೋ ಆ ನನ್ನ ಪ್ರಜೆಗಳನ್ನು ಪಾಲಿಸುವುದಕ್ಕೋಸ್ಕರ ಜ್ಞಾನ ವಿವೇಕಗಳ ಮೇಲೆ ಮನಸ್ಸಿಟ್ಟು ಅವುಗಳನ್ನು ಬೇಡಿಕೊಂಡದ್ದರಿಂದ ಅವು ನಿನಗೆ ದೊರಕುವವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯದಲ್ಲಿ ಓದಿದೇನೆಂದರೆ, ಶಲೋಮೋನನ ಬಗ್ಗೆ ಹೇಳಿದರೆ ಶಲೋಮೋನ್ ಬರಲಿಕ್ಕೆ ಒಂದು ಕಾರಣ ಇದೆ. ಆದರೆ ಇದರಲ್ಲಿ ಇರುವ ಒಂದು ಮೆಸೇಜ್ ಹೇಳಿಬಿಟ್ಟು ನಾನು ಒಳಗಡೆ ಹೋಗ್ತೀನಿ. ಅವರು ಜ್ಞಾನ ವಿವೇಕ ಕೇಳುವಾಗ ದೇವರು ಬಂದುಬಿಟ್ಟು ಕೇಳ್ತಾ ಇದ್ದಾರೆ, ಅಯ್ಯೋ ನಿನಗೆ ಆರೋಗ್ಯವಾಗಲಿ, ಬಲ ಆಗಲಿ, ಶತ್ರುಗಳನ್ನು ಸಂಹರಿಸುವ ಶಕ್ತಿ ಆಗಲಿ, ಅದೇ ಥರ ನೀನು ಧನ ಐಶ್ವರ್ಯಗಳು, ನಿಮಗೆ ಬೇಕಾದ ಎಲ್ಲ ಸೌಲಭ್ಯಗಳು ಉಂಟಾಗಲಿ ಎಂದು ಕೇಳದೆ ಈ ಜನರನ್ನು ನಡೆಸಿಕೊಳ್ಳಿಕ್ಕೆ ಜ್ಞಾನ ವಿವೇಕವನ್ನು ಕೇಳಿದರಿಂದ ನಿನಗೆ ನೀನು ಕೇಳದ ಸಕಲ ಐಶ್ವರ್ಯಗಳು ನಿನಗೆ ಬರುತ್ತದೆ. ಹಲ್ಲೆಲೂಯಾ. ಏನೇನು ಬರುತ್ತದೆ? ಧನ ಐಶ್ವರ್ಯಗಳು. ಹಲ್ಲೆಲೂಯಾ. ನೀನು ಇವತ್ತು ನಾನು ಎಲ್ಲ ರಾಜರಿಗಿಂತ ಚೆನ್ನಾಗಾಗಬೇಕು, ನನಗೆ ತುಂಬ ಆಸ್ತಿ ಐಶ್ವರ್ಯಗಳೆಲ್ಲ ಇರಬೇಕು ಅಂತ ಕೇಳಿದರೆ ದೇವರು ಏನೂ ಕೊಡ್ತಾ ಇರಲಿಲ್ಲಂತೆ. ಹಲ್ಲೆಲೂಯಾ. ನಿನಗೆ ದೀರ್ಘಾಯುಸ್ಸು ಬೇಕು, ಹೆಚ್ಚಿನ ಕಾಲ ಬದುಕಬೇಕು, ನನಗೆ ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಹೆಂಡತಿ ಚೆನ್ನಾಗಿರಬೇಕು, ನನ್ನ ಹೆಣ್ಣಾಳು ಎತ್ತು ಕತ್ತೆ, ನನಗೆ ಐಶ್ವರ್ಯ ಆಗಬೇಕು, ಅದು ನೀನು ಕೇಳೋದರಿಂದ ಕಾರಣ ಇದೆಲ್ಲ ನಿಮಗೆ ಕೊಡ್ತೇನೆ. ಹಲ್ಲೆಲೂಯಾ. ಟ್ರಿಕ್ ಹೆಂಗಿದೆ ನೋಡಿ, ಕೇಳೋದಲ್ಲ ದೇವರು ಕೊಡೋದು. ಅಪ್ಪ ಮಕ್ಕಳಿಗೆ ಕೇಳೋದಕ್ಕೆಲ್ಲ ಬಟ್ಟೆ ತಗೊಡೋದು. ಈಗ ಈ ಬರ್ತಡೇ ಬರುವಾಗ ಮಕ್ಕಳು ಬಲವಂತ ಮಾಡ್ತಾರೆ, ಆದರೆ ಅಪ್ಪ ಅಮ್ಮ ಫಸ್ಟೇ ಯೋಚನೆ ಮಾಡಿರ್ತಾರೆ ಇಲ್ವಾ? ಚಿಕ್ಕ ಮಕ್ಕಳಾದರೆ ಗ್ಯಾರಂಟಿ ಅವರು ನೆನಪಿಟ್ಟಿರ್ತಾರೆ. ಹಲ್ಲೆಲೂಯಾ. ನಾವು ದೇವರ ಮಕ್ಕಳಾಗಿದ್ದರೆ ಜ್ಞಾನ ವಿವೇಕವನ್ನು ಕೇಳೋದಾದರೆ ನಿಮ್ಮ ಜೀವಿತದಲ್ಲಿ ನೀವು ಆಶೆ ಪಡದಂಥ ಅದ್ಭುತಗಳು ನಿಮಗೆ ಉಂಟಾಗುತ್ತದೆ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಕಂದ ಜ್ಞಾನವನ್ನು ಸಂಪಾದಿಸಲಿಕ್ಕೆ ಪ್ರಯತ್ನ ಪಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಈ ಶಲೋಮೋನನಿಗೆ ಜ್ಞಾನ ಸಂಪಾದಿಸಬೇಕಂತೇಳಿ ಬುದ್ಧಿ ಹೇಳಿಕೊಟ್ಟವರು ಯಾರಿರಬಹುದು? ಈ ಶಲೋಮೋನನ ಬಗ್ಗೆ ಮಾತಾಡೋದಾದರೆ, ಶಲೋಮೋನು ಯಾರು? ದಾವೀದನ ಮಗನು. ಹುಡುಕಿ ನೋಡುವಾಗ ದಾವೀದನಿಗೆ ಒಂದು 8 ಪತ್ನಿಗಳಿದ್ರು. ಯಾರು ಫಾಲೋ ಮಾಡಬೇಡಿ. ದಾವೀದನಿಗೆ 8 ಪತ್ನಿಗಳಿದ್ರು. ಅದ್ರ ಬಂದಿರೋ ಹಿಂಸೆ ಕೂಡ ಹೇಳ್ಕೊಡ್ತೀನಿ. 19 ಮಕ್ಕಳ ಹೆಸರು ಬೈಬಲಲ್ಲಿ ಬರೆದಿದೆ. 19 ಮಕ್ಕಳು, 8 ಹೆಂಡತಿಯವರು. ಯಾವ ಮಕ್ಕಳಿಗೆ ರಾಜನ ಸ್ಥಾನ ಕೊಡೋದು? ದಾವೀದನು ರಾಜನಾಗಿದ್ದಾನೆ, ಮಗನಿಗೆ ಸ್ಥಾನ ಹೋಗಬೇಕು. ಮಗನಿಗೆ ಹೋಗ್ಬೇಕಾ ಬೇಡವಾ? ಈಗ ಈಸಿ. ಒಂದು ಹೆಣ್ಣು ಮಗು, ಒಂದು ಗಂಡು ಮಗು ಆದರೆ ಗಂಡು ಮಗುವಿಗೆ ರಾಜಸ್ಥಾನ ಕೊಡ್ಬೋದು. ಇದು ಹೆಂಡತಿಯವರೇ ಜಾಸ್ತಿ, ಇನ್ನೇನು ಮಾಡೋದು? ಹಲ್ಲೆಲೂಯಾ. ಅದಕ್ಕೆ ಒಂದು ಹೆಂಡತಿ ಇರೋರು ಇನ್ನೊಂದು ನೋಡೋಕ್ಕೆ ಹೋಗಬೇಡ, ಜಾಸ್ತಿ ಕಷ್ಟ ಆಗುತ್ತದೆ. ಹಲ್ಲೆಲೂಯಾ. ನೋಡಿ, ಅದೇ ಒಂದು ಕಾರಣದಿಂದ ದಾವೀದನ ಮನೆಯಲ್ಲಿ ಸಮಾಧಾನನೇ ಇರಲಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಸಮಯ ಶಲೋಮೋನನು ದಾವೀದನು ಚಿಕ್ಕ ವಯಸ್ಸಿಂದ ಪ್ರಾರ್ಥನೆ ಮಾಡೋದನ್ನು ಒಂದು ವೇಳೆ ಇವನಿಗೆ ಗೊತ್ತಾಗಿದೆಯೋ ಇಲ್ಲವೋ, ಇವನು ಪ್ರಾರ್ಥನೆ ಮಾಡುವನಾಗಿದ್ದರು. ಹಲ್ಲೆಲೂಯಾ. ಸುಮ್ಮನೆ ಒಬ್ಬರ ಹತ್ರ ದೇವರು ಹೋಗಿ ಮಾತಾಡ್ತಾರಾ? ಅವನೆಷ್ಟೋ ಸುಂದರವಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಕಾರಣ ಅವನು ಯಾವಾಗಲೂ ಪ್ರಾರ್ಥನೆ ಮಾಡಿ ಅವನಿಗೆ ರೂಢಿ ಇದೆ. ಹಲ್ಲೆಲೂಯಾ. ಇಷ್ಟು ಮಕ್ಕಳಲ್ಲಿ ಶಲೋಮೋನನು ಪ್ರಾರ್ಥಿಸ್ತಾ ಇದ್ರು. ಪ್ರಾರ್ಥನೆ ಮಾಡುತ್ತಾ ಇರುವ ಶಲೋಮೋನನಿಗೆ ಏನಾಯಿತು? ಸೆಲೆಕ್ಷನು ಸಿಕ್ತು. ಹಲ್ಲೆಲೂಯಾ. 100 ಜನ ಇರಲಿ, 1000 ಜನ ಇರಲಿ, ನಿನ್ನ ಮೇಲೆ ದೇವರೊಂದು ಗುರಿ ಇಟ್ಟು ದೇವರು ಪ್ರವಾದನೆಯಾಗಿ ಹೇಳಿದರೆ, ನೀನು ಪ್ರಾರ್ಥಿಸೋ ಮನುಷ್ಯನಾಗಿದ್ದರೆ ಅದು ನಿನ್ನಿಂದ ತಪ್ಪುವುದೇ ಇಲ್ಲ. ಏನು ಮಾಡಬೇಕು? ಪ್ರಾರ್ಥಿಸುವ ಮನುಷ್ಯನಾಗಿದ್ದರೆ. ಹಲ್ಲೆಲೂಯಾ. ನೀವು ಅನೇಕ ಕಂಪ್ಲೇಂಟ್ ದೇವರ ಬಗ್ಗೆ ಹೇಳ್ತೀರಾ, ಏನು ನಾನು ಪ್ರಾರ್ಥನೆ ಮಾಡಿದೆ, ಎಷ್ಟೋ ಪ್ರೇಯರ್ ಮಾಡಿದೆ, ಆದರೆ ನನಗೆ ಸಿಕ್ಕಿಲ್ಲ. ನೀವು ಲಿಸ್ಟು ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ನೀವು ಅಲ್ಲದ್ರೆ ಎಲ್ಲಾದರೂ ಒಂದು ವಾರದಲ್ಲಿ ಎಷ್ಟು ಅವರ್ ಪ್ರಾರ್ಥನೆ ಮಾಡಿರ್ಬೋದು? ನೀವು ಒಂದು ಪೇಪರಲ್ಲಿ ಬರೆದು ನೋಡಬೇಕು.
ನೀವು ಅಲ್ಲಿ ಹೋಗಲು ದೇವರೇ ಸ್ತೋತ್ರ ಇವರೆಲ್ಲ ಒಂದು 5 ನಿಮಿಷ ಮಲ್ಕೊಂಬಿಟ್ಟಿದ್ದೀರಾ. 1 ವಾರ ನೀವು ಲೆಕ್ಕ ಮಾಡಿ ನೋಡಿ ಎಷ್ಟು ನಿಮಿಷ ನೀವು ಹೃದಯಪೂರ್ವವಾಗಿ ಪ್ರಾರ್ಥನೆ ಮಾಡೋದು ಅದರಲ್ಲಿ ಕಡಿಮೆ ಇರುತ್ತೆ. ಆವಾಗ ಯಾರೋ ಬಂದಿರ್ತಾರೆ, ಏನೋ ಆಗಿರುತ್ತೆ, ಫೋನ್ ಬೆಲ್ ಹೊಡೆದಿರ್ತದೆ, ಇದೆಲ್ಲ ಮಧ್ಯದಲ್ಲಿ ಹೃದಯಪೂರ್ವವಾಗಿ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಎಷ್ಟು ಸಮಯ ಪ್ರಾರ್ಥನೆ ಮಾಡಿರಬಹುದು 1 ವಾರದಲ್ಲಿ? ಹಲ್ಲೆಲೂಯಾ. ಅದರಲ್ಲೂ ಇವತ್ತು ಇನ್ನೊಂದು ಅನೇಕ ದಿವಸಗಳು ನಾನು ಹೇಳಿದೆ, ಮತ್ತು ದೇವರಾತ್ಮ ನಿಮಗೆ ಕಂದ ಅಂತೇಳಿ ಹೇಳ್ತಾ ಇದೆ, ಜ್ಞಾನ ಸಂಪಾದಿಸಿಕೊಂಡು ಶಲೋಮೋನನ ಥರ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ. ಶಲೋಮೋನ್ ಏನು ಪ್ರಾರ್ಥಿಸಿದೆ? ಜ್ಞಾನ ವಿವೇಕ ಕೊಡಿ. ಹಲ್ಲೆಲೂಯಾ. ಪ್ರಿಯರೇ, ಇದರೊಳಗಡೆ ಎಲ್ಲ ಇದೆ. ಹಲ್ಲೆಲೂಯಾ. ನಾವೊಂದು ವಿಷಯವನ್ನು ನೋಡಿ ನಮ್ಮ ಮನಸ್ಸು ಬಂದಂಗೆ ಮಾಡುವಾಗ ಆಶೀರ್ವಾದ ಅಲ್ಲೇ ಕಟ್ಟಾಗ್ತಾ ಇರ್ತದೆ. ಅದರ ಜ್ಞಾನಿಯಾಗಿದ್ದರೆ ದೇವರಾತ್ಮನ ಹೇಳೋದು ಕೇಳಿದರೆ ಅಲ್ಲೇ ದಾರಿ ಓಪನ್ ಆಗುತ್ತದೆ. ಹಲ್ಲೆಲೂಯಾ. ಜ್ಞಾನ ವಿವೇಕ. ಹಲ್ಲೆಲೂಯಾ. ಬೆಳಿಗ್ಗೆ ಜ್ಞಾನೋಕ್ತಿ ಓದುವ ಹೇಳಿದ್ರಲ್ಲ, ಸೋಬುತ್ತಿಯಲ್ಲಿ ಆಶ್ರಯಿಸಿಕೊಳ್ಳಬೇಡ. ಹಲ್ಲೆಲೂಯಾ. ಸೋಬುತ್ತಿಯಲ್ಲಲ್ವಾ ನಡೆಯೋದು? ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ದೇವರೇ ಇದು ಮಾಡ್ಬೋದಾ ಮಾಡಬಾರ್ದು ಅಂತ ಒಂದು ದಿವಸ ಕೇಳ್ತೀರಾ? ಎಲ್ಲ ಫೇಲ್ ಆದಮೇಲೆ ದೇವರ ಹತ್ರಕ್ಕೆ ಹೋಗ್ತೀರಾ. ಯಾಕೆ ದೇವರೇ ನೋಡಿಲ್ಲ? ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವವರು ಜ್ಞಾನವಂತರಾಗಿ ಮಾಡಿಬಿಡ್ತಾರೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋರಾಗಲಿ, ನಿಮ್ಮ ಸೂಪರ್ವೈಸರ್ ಆಗಲಿ, ನಿಮ್ಮ ಮ್ಯಾನೇಜರ್ ಆಗಲಿ, ಬರಬೇಕಾದ ಆಪತ್ತುಗಳಾಗಲಿ, ಅವರು ಬೈಯೋದಕ್ಕಾಗಲಿ ಏನಾದರೂ ಒಂದು ವಿಷಯ ಇದ್ದರೆ ದೇವರು ನಿನಗೆ ತೋರಿಸ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳಿದೆ, ಜ್ಞಾನ ಸಂಪಾದಿಸಿದರೆ ಧನ ಐಶ್ವರ್ಯಗಳು ನಿನ್ನ ಥರ ಒಬ್ಬರು ಮುಂದೆ ಇರಲಿಲ್ಲ, ಹಿಂದೆ ಇರೋದು ಇಲ್ಲ. ಅಷ್ಟು ಐಶ್ವರ್ಯ ಕೊಡ್ತೀನಿ. ಯಾವಾಗ? ಜ್ಞಾನ ಕೇಳುವಾಗ. ಹಲ್ಲೆಲೂಯಾ. ನೀ ಜ್ಞಾನ ಕೇಳೋದಾದರೆ ಎಲ್ಲ ನಿಮ್ಮ ಹಿಂದೆ ಬರುತ್ತೆ. ಜ್ಞಾನ ಸಂಪಾದಿಸಬೇಕಾದ್ರೆ ಏನು ಮಾಡಬೇಕು? ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಪ್ರಾರ್ಥಿಸುವಾಗಲೇ ಜ್ಞಾನ ಬರೋದು. ಶಲೋಮೋನನಿಗೆ ಜ್ಞಾನ ಬಂದು ನೋಡಿ, ಜ್ಞಾನದಿಂದ ಅದ್ಭುತಗಳಿದೆ. ಆದರೆ ಪಟ ನಾವು ಮಾತಾಡೋದ್ರಿಂದ ಎಷ್ಟೆಷ್ಟು ಕೇಡುಗಳು ನಮಗೆ ಬರುತ್ತದೆ ಗೊತ್ತಾ? ಜ್ಞಾನ ನಮ್ಮಿಂದ ತಪ್ಪಿ ಹೋಗೋದು ಯಾವಾಗ? ಪ್ರಾರ್ಥನೆ ಕಡಿಮೆ ಆಡುವಾಗ. ಜ್ಞಾನ ಬಗ್ಗೆ ಹೇಳಿದೆ, ಜ್ಞಾನ ನಮಗೆ ಸಿಕ್ಕಬೇಕಾದ್ರೆ ಪ್ರಾರ್ಥನೆ ಮಾಡುವಾಗ. ಜ್ಞಾನ ತಪ್ಪಿ ಹೋಗೋದು, ಪ್ರಾರ್ಥನೆ ಕಡಿಮೆ ಆಗೋದು. ಪ್ರೂಫ್ ಹೇಳ್ತೀರಾ? ಪ್ರಾರ್ಥನೆ ದಾವೀದನು ಕಾಡಲ್ಲಿ ಕರಡಿ ಇದೆ, ಹುಲಿ ಇದೆ, ಸಿಂಹ ಇದೆ, ತನ್ನ ಕಿನ್ನರಿಯನ್ನು ಬಾರಿಸ್ತಾ ದೇವರನ್ನ ಆರಾಧಿಸ್ತಾ ಇದ್ರು. ಹಲ್ಲೆಲೂಯಾ. ಯಾಕಂದ್ರೆ ಅವನಿಗೆ ಯಾರೂ ದಾರಿ ಇರಲಿಲ್ಲ, ಯಾವ ಸಹಾಯ ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಜನ ಇಲ್ಲ, ಒಂದು ಸಹಾಯ ಮಾಡಲಿಕ್ಕೆ ಒಬ್ರು ಓಡಿ ಬರ್ಲಿಕ್ಕೆ ಕೂಡ ಯಾರೂ ಇಲ್ಲ ಅಂತ ಕಾಡಲ್ಲಿ. ಈಗ ಯಾರು ಬೇಕು? ದೇವರು ಬೇಕು. ಕಿನ್ನರಿ ಬಾರಿಸ್ತಾನೆ, ದೇವರೇ ಆಶ್ರಯವೂ ನೀವೇ, ಆಧಾರವು ನೀವೇ, ಅಪ್ಪನೂ ನೀನೇ, ಅಮ್ಮನೂ ನೀನೇ, ನೀನು ಹೊತ್ತು ಹೋಗುವ ಎಲ್ಲ ಹೇಳಿ ಹತ್ಕೊಂಡು ಪ್ರೇಯರ್ ಮಾಡ್ತಾಯಿದ್ರು. ಈಗ ದೇವರು ಅವನ ಮೇಲೆ ಕರಿಗರ ತೋರಿಸಿದ ಮೇಲೆ ಅವನಿಗೀಗೋ ರಾಜನ ಅಭಿಷೇಕ ಬಂತು. ಈಗ ಅವನಿಗೆ ದೇವರ ಕೃಪೆಯಿಂದ ತುಂಬಿಸಿ ರಾಜನ ಅರಮನೆಯಲ್ಲಿ ಸಿಂಹಾಸನದಲ್ಲಿ ಕುತ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಕಾಡಲ್ಲಿ ಕುರಿ ಮೇಯಿಸಿದ ಕುರಿವಾಸನೆ ಇರುವ ದಾವೀದನು ಅರಮನೆಯಲ್ಲಿ ಅಂದ ಐಶ್ವರ್ಯವಾದ ಸ್ಥಾನದಲ್ಲಿ ಕುತ್ಕೊಳ್ಳುವಾಗ ದಾವೀದನಿಗೆ ಪ್ರಾರ್ಥನೆ ಕಡಿಮೆಯಾಯಿತು. ಅವನಿಗೆ ಸಮಯ ಸಿಕ್ಕುವಾಗ ಅವನ ಮಾಡಿ ಮೇಲೆ ಸುತ್ತುತ್ತಾ ಇದ್ದಾನೆ. ಮನೋರಂಜನೆ. ಏನು ಭಯಪಡಲಿಕ್ಕಿಲ್ಲ, ಏನು ಕಷ್ಟಪಡಲಿಕ್ಕೆ, ಏನು ದುಃಖ ಪಡಲಿಕ್ಕಿಲ್ಲ. ರಾಜನಾಗಿದ್ದೀನಿ, ಇನ್ನು ಏನಿದೆ ನನಗೆ ಕಷ್ಟ? ಏನೂ ಇಲ್ಲ, ಚೆನ್ನಾಗಿದ್ದೀನಿ. ಅವನು ಹಾಗೆ ಇರುವಾಗ ಅವನು ನೋಡಿದೆ, ಒಂದು ತಪ್ಪು ನೋಡಿದೆ, ಅವನಿಗೆ ತಪ್ಪಂದೇ ಅನಿಸಿಲ್ಲ. ಪ್ರಾರ್ಥನೆ ಕಡಿಮೆ ಮಾಡುವ ನಿಮಗೆ ತಪ್ಪು ಮಾಡುವಾಗ ತಪ್ಪಂದೇ ಅನಿಸಲ್ಲ. ಓ ಪರವಾಗಿಲ್ಲ, ಒಂದು ತಪ್ಪು ಮಾಡಿದೆ, 2 ತಪ್ಪು ಮಾಡಿದೆ, ಆ ಅಮ್ಮ ಪ್ರೆಗ್ನೆಂಟ್ ಅಂತಾಯಿತು, ಒಂದು ಹೆಣ್ಣು ಮಗಳನ್ನು ಕೆಡಿಸಿ ಆ ಅಮ್ಮ ಪ್ರೆಗ್ನೆಂಟ್ ಆಗುವಾಗ ರಾಜನು ಏನು ಮಾಡ್ತಾರೆ?
ಆ ತಪ್ಪು ಮುಚ್ಚಿಕೊಳ್ಳಲಿಕ್ಕೋಸ್ಕರ ಆ ಹೆಣ್ಣು ಮಗಳದು ಗಂಡನನ್ನು ಕರ್ಕೊಂಬಂದು, ಅದು ಸೈನಿಕನನ್ನು ಕರ್ಕೊಂಬಂದು, ಸೈನಿಕನ ಯುದ್ಧ ಸ್ಥಾನದ ಬರಲ್ಲ ಅಂದೇಳಿ ಅಳುವ ಒಂದು ಮನುಷ್ಯ. ನನ್ನ ಯುದ್ಧ ಸ್ಥಾನದ ನಾನು ಬರಲ್ಲ, ನನ್ನ ಸೈನಿಕ ಅಧಿಕಾರಿಗಳಲ್ಲಿ ಯುದ್ಧ ಮಾಡ್ತಾರೆ, ಅವ್ರು ಏನಾದರೂ ಹೆಚ್ಚು ಕಡಿಮೆ ಆಗುತ್ತೋ ಗೊತ್ತಿಲ್ಲ, ಅವರನ್ನು ಬಿಟ್ಟು ನಾನು ಬರಲ್ಲ, ಯುದ್ಧ ಸಮಯದಲ್ಲಿ ನನ್ನ ಮನೆಯೂ ಬೇಡ, ನನ್ನ ಹೆಂಡತಿನೂ ಬೇಡ, ಮಕ್ಕಳು ಬೇಡ ಅಂದಲ್ಲಿ ಒಂದು ಅಳುವ, ಒಂದು ಸಮರ್ಪಣೆ ಇರುವ ಮನುಷ್ಯನನ್ನು ಪ್ರಾರ್ಥನೆ ಬಿಟ್ಟ ದಾವೀದನು ಕತ್ತಿಯಿಂದ ಕಾಯಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಜ್ಞಾನ ಸಂಪಾದಿಸು ಕಂದ, ಜ್ಞಾನ ಸಂಪಾದಿಸು, ದೇವರ ಮನಸ್ಸಿಗೆ ಉಲ್ಲಾಸ ಆಗುತ್ತೆ. ಶಲೋಮೋನಲ್ಲಿ ಉಲ್ಲಾಸ ಆಯ್ತಾ? ದಾವೀದನಲ್ಲಿ ಉಲ್ಲಾಸ ಆಯ್ತಾ? ಈಗ ಜ್ಞಾನ ಸಂಪಾದಿಸ ಶಲೋಮೋನಲ್ಲಿ ಉಲ್ಲಾಸ ಆಯಿತು. ಜ್ಞಾನ ಬಿಟ್ಟ ದಾವೀದನಿಂದ ದೇವರಿಗೆ ಏನಾಯಿತು? ಸಂತೋಷ ಆಯ್ತಾ? ಏನಾಯಿತು? ದೇವರಿಗೆ ದುಃಖವಾಯಿತು, ಅತಿ ದುಃಖವಾಯಿತು. ಪ್ರಿಯನಾದ ಒಂದು ಮನುಷ್ಯನನ್ನು ಎಷ್ಟು ಪಾಪ ಮಾಡಿ, ಅವನು ಪಾಪ, ಇವನು ಪಾಪ, ಎಲ್ಲ ಪಾಪ, ದೇವರಿಗೆ ಎಷ್ಟು ನೋವಾಗಿರಬಹುದು. ದೇವರ ಉಲ್ಲಾಸ ಕಳೆದುಕೊಂಡಿದೆ. ಯಾಕೆ? ಜ್ಞಾನ ಹೋಗಿದ್ದಕ್ಕೆ. ಜ್ಞಾನ ಹೋಗಲಿಕ್ಕೆ ಏನು ಕಾರಣ? ಪ್ರಾರ್ಥನೆ ಕಡಿಮೆಯಾಗಿದ್ದಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಎಲ್ಲಾದರೂ ಪ್ರಾರ್ಥನೆ ಕಡಿಮೆಯಾಗಿದ್ದರೆ ಇವತ್ತು ನೀವು ಪ್ರಾರ್ಥನೆ ಕಡಿಮೆ ನೋಡಿ ಶಲೋಮೋನ ಥರ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡು ಅಂತ ಹೇಳುವಾಗ ಮಂಡಿ ಊರು ಬಿಡೋದು, ನನ್ನ ಮಕ್ಕಳು, ನನ್ನ ಕೈಯು, ನನ್ನ ಕಾಲು, ನನ್ನ ಅವರು, ನನ್ನ ಇವರು, ಇದೆಲ್ಲ ಬಿಟ್ಬಿಡಿ. ನನ್ನ ಮನೆ ಮಟ್ಟ ನೋಡಿ, ನಾನು ಹೇಳಿಲ್ವಾ, ಜಮೀನು ತಗೊಂಡಿಟ್ಟಿದ್ದಾರೆ ಪಾಪ, ಸ್ತೋತ್ರ ಮಾಡಿರಿ. ನಿನ್ನ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಒಟ್ಟಾಗಿ ಇವತ್ತು ಸಂತೋಷವಾಗಿ ಬದುಕುದಾದ್ರೆ ಸ್ತುತಿಸಬೇಕು. ಇದು ಕೃಪೆಯೇ, ಇದು ಕೃಪೆಯಿಂದಲೇ. ಇದು ನಿನ್ನ ಬಲದಿಂದ ಪರಾಕ್ರಮದಿಂದ ಬಂದ ಆಯುಸ್ಸಲ್ಲ, ಆರೋಗ್ಯವಲ್ಲ. ನಿನ್ನ ಮನೆಯಿಂದ ನಿನ್ನ ಬಲದಿಂದ ನೀನು ಕಟ್ಟಿಕೊಂಡೆ ಮಾಡಿಕೊಂಡೆ ಅಂತ ಹೇಳಲಿಕ್ಕಿಲ್ಲ. ದೇವರ ಕೃಪೆಯೇ. ಜ್ಞಾನ ಕೇಳೋಣ, ಪ್ರಾರ್ಥಿಸೋಣ. ದಾವೀದನು ಜ್ಞಾನ ಹೋಯಿತು, ಪಾಪ ಮಾಡಿದೆ, ಪಾಪ ಮಾಡಿದು ಸಾಲದು. ಅವನ ಬಾಯಿಯಿಂದ ಬರೋ ಮಾತುಗಳನ್ನು ನೋಡಬೇಕಾದ್ರೆ ಆ ಮನುಷ್ಯನ ಯಾರು? ಅದನ್ನು 4ರಷ್ಟು ಹಿಂದಕ್ಕೆ ಕೊಡಬೇಕು. ಹಲ್ಲೆಲೂಯಾ. ದಾವೀದನ ಬಗ್ಗೆ ಕೇಳುತ್ತಾ ಇದ್ದಾರೆ. ದಾವೀದನಿಗೆ ಹೇಳ್ತಾ ಇದ್ದಾರೆ, ನಾದಾನನು ಬಂದು ಆ ಮನುಷ್ಯನು ಇಂದವನು ಈ ಥರ ಒಂದು ಕುರಿ ಇತ್ತು, ಆ ಕುರಿ ಮಗಳ ಥರ ಸಾಕಿತ್ತು, ಮಗಳ ಥರ ಸಾಕಿದ ಕುರಿಯನ್ನು ಒಬ್ಬರು ಬಂದು ದನ ಐಶ್ವರ್ಯರುವರು ತಗೊಂಡೋಗಿ ಸಾಯಿಸಿ ಅದನ್ನು ತಿಂದುಬಿಟ್ರು ಎಂದು ಹೇಳುವಾಗ ದಾವೀದನಿಗೆ ಕೋಪ ಬಂತು. ಅದನ್ನು ಹೇಳ್ತಾನೆ, ಜ್ಞಾನ ಹೋಗಿದೆ. ಹಲ್ಲೆಲೂಯಾ. ಪ್ರಾರ್ಥನಾ ಕಡಿಮೆಯಾಗಿ ಜ್ಞಾನ ಇಲ್ಲದೆ ಹೋಗಿ ಒಂದು ಹೆಣ್ಣು ಮಗಳನ್ನು ಹಾಳು ಮಾಡಿ, ಅವರ ಗಂಡನನ್ನು ಹಾಳು ಮಾಡಿ, ದೇವರು ದುಃಖಪಟ್ಟು, ಉಲ್ಲಾಸ ಎಲ್ಲ ಹೋಗಿ ದೇವರು ದುಃಖಪಟ್ಟಿರುವಾಗ ದಾವೀದನು ಹಳೆಯ ಶಕ್ತಿ ಇರ್ಬೋದು ಅಂತೇಳಿ ಎದ್ದು ಬಿಟ್ಟ. ಹಲ್ಲೆಲೂಯಾ. ಅವನು ಹೇಳ್ತಾ ಇದ್ದಾನೆ, ಯಾರವನು? ಈ ಪಾಪ ಮಾಡಿದವನು ಯಾರು? ಆ ಮನುಷ್ಯನು ಯೆಹೋವನಾಣೆ, ಆ ಮನುಷ್ಯನು ಸಾಯಲೇಬೇಕು. ಅವನು ಕರುಣೆ ಇಲ್ಲದೆ ಹೀಗೆ ಮಾಡಿದರಿಂದ ಆ ಕುರಿಮರಿಗಾಗಿ 4ರಷ್ಟು ಹಿಂದಕ್ಕೆ ಕೊಡಬೇಕು ಅಂದನು. ಸ್ತೋತ್ರ. ಬಾಯಿ ಬಿಟ್ಟು ಅರ್ಜೆಂಟ್ ಏನು ಹೇಳಬೇಡಿ ದಯವಿಟ್ಟು. ನ್ಯಾಯ ನೀತಿ ಪಟ್ಟ ಹೇಳಿಬಿಟ್ಟಿದ್ರೆ ಅವನು ಹೇಳಿದೆ 4ರಷ್ಟು ಸಾಯಬೇಕು ಅಂತ ಹೇಳ್ಬಿಟ್ಟು 4ರಷ್ಟು ಕೊಡು ಅಂತ ಹೇಳಿದೆ. ಅವರ ಮಕ್ಕಳಲ್ಲಿ 4 ಮಕ್ಕಳು ಸತ್ತೋದ್ರು. ಯುದ್ಧ ತಪ್ಪಲೇ ಇಲ್ಲ. ಒಂದು ಟ್ರಿಕ್ಕಲ್ಲಿ ನಾದಾನನು ಕೇಳಿದು, ಆದರೆ ಅವನ ಜ್ಞಾನ ಇಲ್ಲದ ಕಾರಣ ಪಟ ಮಾತಾಡಿಬಿಟ್ಟಿದೆ. ಕೃಪೆ ಹೋಯಿತಲ್ಲ, ಪ್ರಾರ್ಥನೆ ಕಡಿಮೆ ಆಯ್ತಲ್ಲ. ಹಲ್ಲೆಲೂಯಾ. ದೇವರ ಆಲಯದಲ್ಲಿ ಬರುವ ಮಕ್ಕಳೇ, ಈ ಲೋಕದಲ್ಲಿರುವ ನಮ್ಮ ಸಂಪಾದನೆ ಯಾವುದು ಶಾಶ್ವತವಲ್ಲ ಅಂತ ಮತ್ತೆ ತಿರುಗಿ ನಾನು ಹೇಳುತ್ತೇನೆ. ಆದರೆ ಜ್ಞಾನ ಸಂಪಾದಿಸಿಕೊಳ್ಳಿರಿ. ಜ್ಞಾನ ಸಂಪಾದಿಸಿಕೊಳ್ಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಬೇಕು. ನಮ್ಮ ಸಿಸ್ಟ್ರು ಸಾಕ್ಷಿ ಹೇಳಿದರು, ಹಿಂದೆ ಕೂತ್ಕೊಂಡು ನಾನು ಎಷ್ಟೋ ಸಲ ಕೇಳಿ, ಯಾಕೆ ಸಿಸ್ಟರ್ ಹಿಂದೆ? ಆಮೇಲೆ ಹಿಂದಕ್ಕೆ ಹೋಗಿ ಸುಮಾರು ದಿವಸ ಚರ್ಚಿಗೆ ಬರೋದು ಹೋಯಿತು. ಏನೋ ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋಗಿದೆ, ಅಲ್ಲಿ ಹೋಗಿ ಎಲ್ಲ ನಷ್ಟವಾದ ಮೇಲೆ ಮತ್ತು ಅವರು ತಿರುಗಿ ಬಂದು ರಾತ್ರಿಗಳಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದೆ. ಹಲ್ಲೆಲೂಯಾ. ಅವರಿಗೆ ಒಂದೇ ದಿವಸ ಅವರು ತುಂಬ ದುಃಖಪಟ್ಟು ಇಲ್ಲಿ ಬಂದರು. ನಾಳೆಗೆ ಏನು ಮಾಡಬೇಕೆಂದ ಗೊತ್ತಿಲ್ಲ ಅಂತೇಳಿ ಬರುವಾಗ ನಾನು ಹೇಳಿದೆ, ಈ ರಾತ್ರಿ ನೀವು ಆಲಯದಲ್ಲಿದ್ದು ಪ್ರಾರ್ಥನೆ ಮಾಡು, ದೇವರು ಕಾರ್ಯ ಮಾಡ್ತಾರೆ ಅಂದೆ. ಆವತ್ತು ಅವರು ರಾತ್ರಿ ಪೂರ್ತಿ ಆಲಯದಲ್ಲಿದ್ದು ಹತ್ಕೊಂಡಿದ್ರು. ಮಾರನೇ ದಿವಸ 8, 9, 10 ಗಂಟೆ ಒಳಗಡೆ ಅವಳ ಜೀವನದಲ್ಲಿ ಅದ್ಭುತವಾಯಿತು. ಹಲ್ಲೆಲೂಯಾ. ಭಯಂಕರವಾದೊಂದು ಪರಿಸ್ಥಿತಿಯಲ್ಲಿ ಅದು ಈಸಿಯಾಗಿ ಸಾಲ್ವ್ ಆಯಿತು. ಹಲ್ಲೆಲೂಯಾ.
ಜ್ಞಾನವಂತರಾಗ್ತೀರಾ? ಪ್ರಾರ್ಥನೆ ಮಾಡ್ತೀರಾ? ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡಿದರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಜೀವನದಲ್ಲಿ ಬರುವ ಗಂಡಾಂತರಗಳು ತಪ್ಪಿ ಹೋಗುತ್ತದೆ. ಈಗಲೂ ನನಗೆ ಅದು ಓದುವಾಗ ಹೃದಯ ಬಡಿಯುತ್ತೆ. ಎಂಥ ಭಯಂಕರ ಜೀವನ. ದೇವರಿಗೆ ಸ್ನೇಹಿತನು, ದೇವರ ಫ್ರೆಂಡು. ದೇವರು ಈಗಲೂ ಹೆಸರು ಚೇಂಜ್ ಮಾಡಿಲ್ಲ. ಅವನು ಮತ್ತೆ ಮಾಡಿದ ಪಶ್ಚಾತ್ತಾಪ ಭಯಂಕರವಾಗಿತ್ತು. ಆದರೆ ಪ್ರಿಯರೇ, ಅವಂದು ಈ ಪಾಪ ಯಾಕೆ ಬರೆದಿಟ್ಟಿದೆ? ಜ್ಞಾನಹೀನರಾಗಿ ಹೋಗಿ ನಾವು ಕೂಡ ಹಾಳಾಗದಿರ್ಲಿಕ್ಕಿದು ಬರೆದಿಟ್ಟಿರೋದು. ಪಾಪ ದಾವೀದನು ಹೋಗಿ ಎಷ್ಟೋ ಕಾಲ ಆಯಿತು. ನಾವು ಪಾಪ ಮಾಡಿ ಈಗ ಬದುಕ್ತಾ ಇದ್ದೀರಾ? ಆ ದಾವೀದನ ಪಾಪ ಎತ್ತಿ ಎತ್ತಿ ಯಾಕೆ ಬೈಬೇಕು? ಅವರಿಗೆ ನಮಗೆ ನಿದರ್ಶನವಾಗಿ ಬರೆದಿಟ್ಟಿದೆ. ಜ್ಞಾನಹೀನರಾಗಬಾರದು, ದೇವರ ಮಾತಿಗೆ ವಿರುದ್ಧವಾಗಿ ಮಾತಾಡಬಾರದು. ಪ್ರಾರ್ಥನೆ ಮಾಡುವ ಮಕ್ಕಳು ಜಯ ಹೊಂದುತ್ತಾರೆ. ಪ್ರಾರ್ಥನೆ ಬಗ್ಗೆ ಯಾರಾದರೂ ಹೇಳಿದರೆ ಅವರಲ್ಲಿ ಸೈತಾನ ಶಕ್ತಿ ಇರುತ್ತದೆ. ಯಾಕಂದರೆ ನೀನು ಪ್ರಾರ್ಥನೆ ಮಾಡದಿದ್ರೆ ಎಲ್ಲ ನಡೆಯುತ್ತೆ. ಎಂಥ ಕೆಟ್ಟ ಕೆಲಸ ಬೇಕಾದ್ರೂ ಮಾಡಿಸ್ಬೋದು ನಿನ್ನಿಂದ. ಪ್ರಾರ್ಥನೆ ಮಾಡದಿರುವ ಪಾಪ ಅಷ್ಟು ಒಳ್ಳೆಯವನು ದಾವೀದನು, ಹೌದಾ ಅಲ್ವಾ? ಕಾಡಲ್ಲಿ ಕೂತ್ಕೊಂಡು ಒಂಟಿಯಾಗಿ ಕೂತ್ಕೊಂಡು ಯಾರೂ ಇಲ್ಲ, ಆ ಕಿನ್ನರಿ ಬಾರಿಸ್ತಾ ದೇವರಿಗೆ ಸ್ತುತಿಗೀತೆ ಮಾಡಿ ಈ ಕೀರ್ತನೆಯಲ್ಲಿ ಅನೇಕ ಕೀರ್ತನೆಗಳು ಬರೆದ ಅಷ್ಟು ದೇವರಿಗೆ ಮೆಚ್ಚುವ ಮನುಷ್ಯನು. ಅವನು ಸ್ವಲ್ಪ ದಿವಸ ಉಂಡು ಕುಡಿದು ತೃಪ್ತಿಯಾಗಿ ಅವನು ಸ್ವಲ್ಪ ಪ್ರಾರ್ಥನೆ ಕಡಿಮೆಯಾಗಿ ನಡೀತಾ ಇರುವಾಗ ಅವನ ಜೀವನದಲ್ಲಿ ಯಾವತ್ತೂ ಬರಬಾರ್ದೊಂದೊಂದು ಸೋಲು ಜ್ಞಾನಹೀನನಾಗಿ ಹೋಗಿ ಬಂದಿದೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಯಾರೆಲ್ಲೋ ಪ್ರಾರ್ಥನೆ ಮಾಡಿಕೊಂಡಿದ್ದವರು ಇವಾಗ ಬರ್ತಾ ಬರ್ತಾ ಏನಂದರೆ ಅದೊಂದು ರೂಢಿಯಾಗಿ ಹೋಗುತ್ತದೆ, ಅದೊಂದು ತಡೆಯಾಗಿರುತ್ತದೆ. ಅನೇಕರು ಸಮರ್ಪಣೆ ಮಾಡ್ತಾರೆ. ನಾನು ಮಂಗಳವಾರ ಪ್ರೇಯರ್ ಮಾಡ್ತೀನಿ, ನಾನೊಂದು 12 ಗಂಟೆ ಪ್ರೇಯರ್ ಮಾಡ್ತೀನಿ. ಪ್ರಿಯರೇ, ನಾನು ನಿಮಗೊಂದು ಮಾತು ಹೇಳ್ತೀನಿ. ನಾನೇನು ಹುಟ್ಟಿದಿಂದಲೇ ಮಂಗಳವಾರ ಪ್ರೇಯರು ಶುಕ್ರವಾರ ಪ್ರೇಯರ್ ಅಂತೇಳಿ ಬಂದಿದ್ದಲ್ಲ. ನಾನಿಲ್ಲಿ ಬರುವಾಗ 2004 ಟೈಫಾಯ್ಡ್ ಬಂದು ರಾತ್ರಿ ಒಂದು 10 ಗಂಟೆ ಆಗುವಷ್ಟೊತ್ತಿಗೆ ಇವರು ಎದ್ದೇಳಿದ್ರೆ ಬಿದ್ದೋಗ್ಬಿಡ್ತಾರೆ. ಆ ಬಿದ್ದೋಗುವಾಗ ನಾನು ದೇವರಿಗೆ ಕೇಳಿದೆ ಏನು ಮಾಡಬೇಕು. ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ಬಂದು ಮನೆಯಲ್ಲಿದ್ದಾರೆ. ಮನೆಯಿಂದ ಬಂದು ಎದ್ದರೆ ಅಲ್ಲೇ ಬಿದ್ದೋಗ್ತಾರೆ. ಆವತ್ತು ದೇವರಿಗೆ ಕೇಳಿದೆ, ದೇವರೇ ಏನು ಮಾಡಲಿ? ಭಯ ಆಗ್ತಾ ಇದೆ, ಏನು ಮಾಡಲಿ? ನಾನೊಬ್ಬಳೇ, ನಾನು ಯಾರಿಗೂ ಹೇಳಲ್ಲ. ನನ್ನ ಮನೆಯಲ್ಲಿ ಏನೇ ಆದರೂ ನಮ್ಮ ಸ್ವಂತದವ್ರಿಗೂ ಯಾರಿಗೂ ಹೇಳಲ್ಲ, ಯಾರಿಗೂ ಗೊತ್ತಾಗಲ್ಲ. ನಾನೊಬ್ಬಳೇ, ನನ್ನ ದೇವರು, ನಾನು ಇಬ್ಬರೇ ಇರೋದು, ನನಗಿನ್ನು ಯಾರೂ ಇಲ್ಲ. ಹಲ್ಲೆಲೂಯಾ. ಅವಾಗ ನಾನು ದೇವರಿಗೆ ಕೇಳಿದೆ, ದೇವರೇ ನಾನು ಏನು ಮಾಡಲಿ? ದೇವರು ಹೇಳಿದ್ರು, ನೀನು 12 ಗಂಟೆ ಪ್ರೇಯರ್ ಮಾಡಬೇಕು. ಹಲ್ಲೆಲೂಯಾ. ಆವತ್ತು ದೇವರು ಹೇಳಿದ ಮಾತು 12 ಗಂಟೆ ಪ್ರೇಯರ್ ಮಾಡಬೇಕು ಡೈಲಿ ಅಂತ ಹೇಳಿದ್ದು. ಆದರೆ ನನ್ನ ಕೈಯೆಲ್ಲ ಆಗಿಲ್ಲ. ಇವರೇ ನಮಗೊಂದು ಸ್ವಂತ ಆಲಯ ಕೊಟ್ಟರೆ 12 ಗಂಟೆ ಪ್ರೇಯರ್ ಮಾಡ್ತೀನಿ ಅಂತ ಹೇಳಿದೆ. ಹಲ್ಲೆಲೂಯಾ. ನಿಮಗೆ ಗೊತ್ತಾ, ಒಂದು ಸ್ವಂತ ಆಲಯ ಸಿಕ್ಕಿದರೆ 12 ಗಂಟೆ ಪ್ರೇಯರ್ ಮಾಡ್ತೀನಿ ಅಂದ್ಬಿಟ್ಟು ಎಷ್ಟೋ ದಿನಗಳು 10 ದಿವಸ ಇದೆ ನನಗೆ ಆಲಯ ಇತ್ತು. ಸುಂದರವಾದ ಆಲಯ, ಬೇಕಾದಷ್ಟು ಜಾಗ ಇರುವ ಆಲಯ ಇದೆ ನಮ್ಮ ಸ್ವಂತ ದೇಶದಲ್ಲಿ, ನಮ್ಮ ಸ್ವಂತ ಆಲಯಗಳಂದೇಳಿ ನಮಗಲ್ಲಿ ಸಮಾಧಿ ಜಾಗ ಕೂಡ ಇತ್ತು. ಆದರೆ ನಾನು ಇಲ್ಲಿ ಬಂದು ನನ್ನ ದೇವರೇ, ಈ ದೇಶದಲ್ಲಿ ಒಂದು ದೇವರಿಗೆ ಆರಾಧನೆ ಮಾಡಲಿಕ್ಕೆ ಒಂದು ಆಲಯವಿಲ್ಲವಲ್ಲ, ಇಲ್ಲೊಂದು ಆಲಯ ಬೇಕು ಸ್ವಾಮಿ. 12 ಗಂಟೆ ಪ್ರೇಯರ್ ಮಾಡಲಿಕ್ಕೆ ಒಂದು ಚರ್ಚ್ ಕೊಡಪ್ಪ ಅಂತ ಗೋಳಾಡಿದ ದಿನಗಳುಂಟು. ಆ ದಿವಸದಲ್ಲಿ ದೇವರು ಈ ಜಾಗೆಗೆ ಅನುಕೂಲ ಮಾಡಿದರು. ಒಂದು ದೇವರ ಆಲಯ ಕೆಟ್ಟಿದರೆ ಅನೇಕರು ಉಪಯೋಗ ಆಗುತ್ತೆ. ದಾರಿಯಲ್ಲಿ ಹೋಗುವವರು ಅನೇಕರು ನೋಡಿಕೊಂಡು ಬರ್ತಾರೆ. ಅನೇಕರ ಆತ್ಮಗಳು ಪರಲೋಕದಲ್ಲಿ ಒಯ್ಯಬಹುದು. ನನ್ನ ಅಪ್ಪನ ಆಲಯ ಬಗ್ಗೆ ಒಬ್ಬರು ಕೈ ಚಾಚಬಾರದು. ದಾವೀದನು ಹೇಳಿದೆ, ನನ್ನ ದೇವರ ಮಂಜೂಷ ಪೆಟ್ಟಿಗೆ ಒಂದು ಗುಡಿಸಲು ಥರ ಇರುವ ಜಾಗೆಯಲ್ಲಿರುವಾಗ ನಾನು ಅರಮನೆಯಲ್ಲಿ ಹೆಂಗೆ ವಾಸಿಸಲಿ? ನನಗಾವಾಗ ಸಮಾಧಾನ ಆಯಿತು. ಪ್ರಿಯರೇ, ಏನು ಹೊತ್ತುಕೊಂಡು ಬಂದಿಲ್ಲ, ಏನು ಹೊತ್ತುಕೊಂಡು ಹೋಗುವುದಿಲ್ಲ. ದೇವರಿಗಾಗಿ ಮಾಡಿದು ನೆಲೆಗೊಂಡಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕಾಗಿ ಒಂದು ವಾಕ್ಯ ಕೂಡ ನಾವು ಓದಿಕೊಳ್ಳೋಣ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 26ನೇ ವಾಕ್ಯ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆ ಕಳಿಸಿಕೊಡುವ ಪವಿತ್ರಾತ್ಮನೇ, ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವೆನು. ಹಲ್ಲೆಲೂಯಾ. ನೋಡಿರಿ, ಜ್ಞಾನ ಸಂಪಾದಿಸಿಕೊಳ್ಳಿ ಕಂದ, ಜ್ಞಾನ ಸಂಪಾದಿಸಿಕೊಳ್ಳಿ. ಜ್ಞಾನ ಸಂಪಾದಿಸಲಿಕ್ಕೆ ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಜ್ಞಾನದ ಮಾತು ನಿಮಗೆ ಹೇಳ್ತಾ ಇರೋದು, ಇದು ಸತ್ಯದ ಮಾತು. ಇದು ಯಾವತ್ತೂ ಸುಳ್ಳಾಗೋದಿಲ್ಲ.
ನಾನು ಇವತ್ತು ಹೇಳುವ ಮಾತು ನೀವು ಬರೆದಿಟ್ಟು ನೋಡಿ, ನಿಮ್ಗೆ ಯಾವತ್ತೂ ಸುಳ್ಳಾಗಲ್ಲ. ದೇವರ ಕಾರ್ಯ ನೆಲೆಗೊಳ್ಳುತ್ತದೆ, ಬಾಕಿ ಇರೋದೆಲ್ಲ ಮುಗಿದು ಹೋಗುತ್ತದೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ನೋಡಿ, ಯೋಹಾನನ ಸುವಾರ್ತೆಯಲ್ಲಿ ಹೇಳ್ತಾ ಇದೆ, ಏನು ಹೇಳ್ತಾ ಇದೆ? ಪವಿತ್ರಾತ್ಮನನ್ನು ಕೇಳಿಕೊಳ್ಳಿರಿ, ಆದರೂ ನಿಮಗೂ ಎಲ್ಲವನ್ನು ಉಪದೇಶಿಸ್ತಾರೆ. ಒಂದು, ಜ್ಞಾನ ಕೇಳಿಕೊಳ್ಳಿರಿ, ದೇವರಿಗೆ ಉಲ್ಲಾಸ ಆಗುತ್ತೆ. ಹಾಲೆಲೂಯ್ಯ. ಜ್ಞಾನೋಕ್ತಿ 16:7 ಹೇಳ್ತದೆ, ಒಬ್ಬ ಮನುಷ್ಯ ದಾರಿಯಲ್ಲಿ ದೇವರು ಮೆಚ್ಚಿದರೆ ಶತ್ರು ಮಿತ್ರರಾಗ್ತಾರೆ. ಹಾಲೆಲೂಯ್ಯ. ಹೇಳಿದೆ ನಿಮಗೆ ಎಸ್ತೇರನ ವಿಷಯ. ರಾಜನ ಮುಂದೆ ಹೋಗಿ ಶಿರಚ್ಛೇದ ಮಾಡಿಬಿಡ್ತಾರೆ. ಆದರೆ ಎಸ್ತೇರಳು ದೇವರ ಸನ್ನಿಧಿಯಲ್ಲಿ 3 ದಿವಸ ಉಪವಾಸ ಎತ್ತುಕೊಂಡು ಹೋಗುವಾಗ ದೇವರ ಫೇವರ್ ಅವಳಿಗೆ ಸಿಕ್ಕಿತು. ಜ್ಞಾನೋಕ್ತಿ 16:7 ಎಸ್ತೇರಲಿ ಸಿಕ್ಕಿದ ಕಾರಣ ಎಸ್ತೇರು ಬರುದು ನೋಡಿದ ತಕ್ಷಣವೇ ರಾಜನು ದಂಡು ತೋರಿಸ್ತಾ ಇದ್ದಾರೆ. ರಾಜದಂಡು ತೋರಿಸಿ, ಎಸ್ತೇರಳೇ, ರಾಜದ ಅರ್ಧ ಭಾಗ ಬೇಕಾದರೂ ಕೊಡ್ತೀನಿ. ಹಾಲೆಲೂಯ್ಯ. ನಮ್ಮ ಯೌವನಸ್ಥ ಮಕ್ಕಳು ಎಲ್ಲ ಇದ್ದಾರೆ, ಪ್ರಾರ್ಥಿಸಲಿಕ್ಕೆ ಪ್ರಯತ್ನ ಪಡಿ. ಹಾಲೆಲೂಯ್ಯ. ಎಲ್ಲದಕ್ಕೂ ಸಮಯ ಇರುತ್ತೆ. ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಡೈಲಿ 1 ಅವರಾದರೂ ಪ್ರೇಯರ್ ಮಾಡಿಲ್ಲದ್ರೆ, ಹಾಲೆಲೂಯ್ಯ, ಎಷ್ಟು ಸಮಯ ಮೊಬೈಲ್ ಚಾರ್ಜಿಂಗ್ ಹಾಕ್ತೀರಾ? ಒಂದು ದಿವಸ ಎಷ್ಟು ಸಲ ಮೊಬೈಲ್ ಚಾರ್ಜಿಂಗ್ ಹಾಕ್ತೀರಾ? 1 ಅವರು ಮೊಬೈಲ್ ಚಾರ್ಜ್ ಮಾಡ್ತೀರಾ? ನಿಮ್ಮ ಆತ್ಮ ಎಷ್ಟು ಅವರ್ ಚಾರ್ಜ್ ಮಾಡ್ತೀರಾ? ಜ್ಞಾನ ಸಿಕ್ಕಲಿಕ್ಕಾಗಿ ನಿಮ್ಮ ಆತ್ಮ ಎಷ್ಟು ಅವರ್ ಚಾರ್ಜ್ ಮಾಡ್ತೀರಾ? ಆಶೀರ್ವಾದ ಬರಲಿಕ್ಕೆ ದಾರಿ ನಿಮ್ಮಲ್ಲೇ ಇದೆ. ನೀವೇ ಪ್ರಾರ್ಥಿಸುವಾಗ ನೋಡಿ, ಅವನ ಆಸ್ತಿ, ಅವನ ಶತ್ರುಗಳಿಂದ ತಡೆ ಹೋಗ್ಯೋದು, ತೊಂದರೆಗಳೆಲ್ಲ ನೀಗಿಸಬೇಕು, ಇದೆಲ್ಲ ಅವನು ಪ್ರಾರ್ಥಿಸಿದ್ದು. ಜ್ಞಾನ ಕೊಡು ಸ್ವಾಮಿ, ಈ ಕಾಲದಲ್ಲಿ ಬದುಕಲಿಕ್ಕೆ ಜ್ಞಾನ ಕೊಡಿ ಎಂದು ಪ್ರಾರ್ಥಿಸಿರಿ. ನಿಮ್ಮ ಕೆಲಸದಲ್ಲಿ, ನಿಮ್ಮ ವ್ಯವಸಾಯದಲ್ಲಿ, ನಿಮ್ಮ ಏನೇ ಬಿಸ್ನೆಸ್ಸಲ್ಲೂ ದೇವರು ಬುದ್ಧಿ ಹೇಳಿಕೊಡ್ತಾರೆ. ನಾಳೆ ನಡಿಬೇಕಾದ ಕೆಲಸ ಹೆಂಗಾಗುತ್ತೆ, ಅದಕ್ಕೆ ನೀನು ಏನು ಮಾಡಿ ತಪ್ಪಿಸ್ಕೊಳ್ಬೇಕಂತ ದೇವರು ಕನಸಲ್ಲಿ ತೋರಿಸ್ತಾರೆ. ಹಾಲೆಲೂಯ್ಯ. ಬರಬೇಕಾದ ಆಪತ್ತುಗಳನ್ನು ತೋರಿಸಿಕೊಡುತ್ತಾರೆ. ದಿವಸಗಳಲ್ಲಿ ನನಗೆ ದೇವರೊಂದು ವಿಷಯ ತೋರಿಸಿಕೊಟ್ಟಿದ್ರು. ದಿನಗಳೆಲ್ಲ ಪ್ರೇಯರಲ್ಲಿದ್ದೆ. ಹಾಲೆಲೂಯ್ಯ. ಬರಬೇಕಾದ ಆಪತ್ತು ಅದು ಇಬ್ಬರಿಗೆ ತೋರಿಸಿದ್ರು. ನೋಡಿರಿ, ಪ್ರೀತಿ ಇರೋದಕ್ಕೆ ತೋರಿಸ್ತಾರೆ. ಏನಾದರೂ ಕನಸಲ್ಲಿ ಏನಾದರೂ ಅಪಾಯ ಆಗೋದು ನೋಡಿಬಿಟ್ರೆ ದೇವರನ್ನು ಬೈಯೋದಲ್ಲ, ಯಾಕೆ ದೇವರೇ, ಯಾಕೆ ದೇವರೇ ಅನ್ನಲ್ಲ. ದೇವರೇ, ನೀನು ತೋರಿಸಿದ್ದಕ್ಕೆ ಸ್ತೋತ್ರ, ಈ ಥರ ಆಗಲಿಕ್ಕೆ ಬಿಡಬೇಡ, ನಾನು ಪ್ರೇಯರಲ್ಲಿ ಇನ್ನೂ ಜಾಸ್ತಿ ಮಾಡ್ತೀನಿ. ಉಪವಾಸ ಮಾಡಿ ಪ್ರಾರ್ಥಿಸಲಿಕ್ಕಾಗಿ ದೇವರು ತೋರಿಸಿರ್ತಾರೆ. ಅದಕ್ಕೆ ದೇವರಿಗೆ ಬೇಜಾರು ಮಾಡೋದಲ್ಲ, ನೀವು ಪ್ರಾರ್ಥಿಸಿ ಅದನ್ನು ಜಯಿಸಬೇಕು. ಏನಾದರೂ ನೀವು ನೋಡಿಕೊಂಡ್ರೆ, ನೀವು ಕನಸಲ್ಲಿ ನೋಡಿದಲ್ಲಿ ಸುಮ್ಮನೆ ಬಿಡಬಾರ್ದು. ನಿಮಗೆ ಒಂದು ಅಪಾಯ ಆಗೋದಾಗಲಿ, ಆಕ್ಸಿಡೆಂಟ್ ಆಗೋದಾಗಲಿ, ಅದನ್ನು ನೀವು ಪ್ರಾರ್ಥನೆ ಮಾಡಿ ಅದು ಹೋಗಿದೆ ಅಂತ ಧೈರ್ಯ ಬರೋ ತನಕ ನೀವು ಪ್ರೇಯರ್ ಮಾಡಬೇಕು. ಹಾಲೆಲೂಯ್ಯ. ಜ್ಞಾನ ಕೇಳಿಕೊಂಡಿದರೆ, ಪ್ರಾರ್ಥಿಸಿದರೆ ಪವಿತ್ರಾತ್ಮನು ನಿಮ್ಮ ಜೊತೆ ಬರ್ತಾರೆ. ಪವಿತ್ರಾತ್ಮನೊಂದು ವ್ಯಕ್ತಿ, ಮನುಷ್ಯನ ಥರ ಒಬ್ಬರು ನಿಮ್ಮ ಜೊತೆಯಲ್ಲಿದ್ದು, ಇದು ಮಾಡು, ಇದು ಮಾಡಬೇಡ, ಇದು ಕನಸಲ್ಲಿ ತೋರಿಸ್ತಾರೆ. ಇದು ಪವಿತ್ರ ಜೊತೆಯಲ್ಲಿದ್ದು ಬುದ್ಧಿ ಮಾತು ಹೇಳ್ತಾರೆ, ಕಿವಿಯಲ್ಲಿ ಕೇಳಿಸುತ್ತೆ, ಇದು ಮಾಡಬೇಡ, ಇದು ಹೋಗಬೇಡ, ಇದು ನೀನು ತಿನ್ನಬೇಡ, ಇದು ನೀನು ಕುಡಿಬೇಡ, ಇದು ನಿನಗೆ ಸರಿಯಲ್ಲ, ಇದು ದಾರಿ, ಇದು ಒಳ್ಳೆಯದು, ಈ ದಾರಿ ಹೋಗು. ಪವಿತ್ರಾತ್ಮ ಮಾತಾಡ್ತಾರೆ. ಹಾಲೆಲೂಯ್ಯ. ಇದು ಎರಡೂ ಕೂಡ ಸಿಗಲಿಕ್ಕೆ ಒಂದೇ ಒಂದು ಮಾರ್ಗ, ಅದು ಯೇಸು ಮಾಡಿದ್ದಾರೆ, ಅದು ನಾವು ಮಾಡಬೇಕು. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ, ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 23ನೇ ವಾಕ್ಯ. ಕೂಡಲೇ ಯೇಸು ದೇವಾತ್ಮ ಪ್ರೇರಿತನಾಗಿ ಅಡವಿಗೆ ಹೋದನು. ಅಡವಿಗೆ ಹೋಗಿ ಆತನು 40 ದಿವಸ ಹಾಲೆಲೂಯ್ಯ. ಅಡವಿಯಲ್ಲಿ ಹೋಗಿ ಯೇಸು ಸ್ವಾಮಿ ಜ್ಞಾನ, ಬುದ್ಧಿ, ವಿವೇಕ ಎಲ್ಲ ಕೊಂಡು ರೋಗಿ ಸೌಖ್ಯ ಆಗುತ್ತೆ, ಎಲ್ಲ ಆಶೀರ್ವಾದ ಆಗಲಿಕ್ಕೆ ಯೇಸು ಮಾಡಿದೇನು, ಆ ಅಡವಿಗೆ ಹೋಗಿ ಪ್ರಾರ್ಥಿಸಿದರು. ನೆಕ್ಸ್ಟ್ ಮತ್ತಾಯನ ಸುವಾರ್ತೆ 14:23. ಆತನು ಜನರ ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು. ಪ್ರಾರ್ಥನೆ ಮಾಡಲಿಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿ ಪ್ರಾರ್ಥಿಸಿದ ದೇವರು. ಮತ್ತೆ ಲೂಕನ ಸುವಾರ್ತೆ 6:12. ಆ ದಿವಸಗಳಲ್ಲಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ರಾತ್ರಿ ಪೂರ್ತಿ ಪ್ರಾರ್ಥನೆ ಮಾಡಿ ಯೇಸು ಸ್ವಾಮಿ ಬೆಟ್ಟದಲ್ಲೇ ಕಳೆದರು. ಆಶೀರ್ವಾದ ಬೇಕಾ? ಧನ ಐಶ್ವರ್ಯ ಬೇಕಾ? ಉದ್ಧಾರಣ ಬೇಕಾ? ವಾಕ್ಯದಲ್ಲಿ ಹೇಳುವ ಸಕಲವು ಆಶೀರ್ವಾದ ನಿಮಗೆ ಬರುತ್ತಂತ ನಾವು ಇಲ್ಲಿಂದ ಹೇಳ್ತಾ ಇದ್ದೀವಿ. ಅದರಿಂದ ಸ್ವೀಕರಿಸಬೇಕಾದ್ರೆ ನಿಮ್ಮ ಮಳೆ ಬೀಳುವಾಗ ಪಾತ್ರೆ ಉಲ್ಟಾ ಇಟ್ಟಿದ್ರೆ ಮಳೆ ಬೀಳಲ್ಲ, ಸೀದೆ ಇಡಬೇಕು. ಸೀದೆ ಇಡಬೇಕಂದ್ರೆ ವಾಕ್ಯ ಪಾಲಿಸಬೇಕು. ಏನು ವಾಕ್ಯ? ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ. ನೀವು ಓಡಾಡುವ ಸಮಯ ಕಡಿಮೆ ಮಾಡಿಕೊಂಡು 1 ಅವರ್ ಪ್ರಾರ್ಥನೆ ಮಾಡಿ ನೋಡಿರಿ, ನೀವು 100 ಅವರ್ ಮಾಡಬೇಕಾದ ಕೆಲಸ 1 ಅವರಲ್ಲಿ ಮುಗಿಯುತ್ತದೆ. ಹಾಲೆಲೂಯ್ಯ.
ಮನುಷ್ಯರಿಂದ ಸಾಧ್ಯ, ದೇವರಿಂದ ಎಲ್ಲವೂ ಸಾಧ್ಯ. ಕೆಲ ವಿಷಯಗಳಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಜ್ಞಾನ ಕೊಡ್ತಾರೆ. ಜನರಿಗೆ ಹೆಂಗೆ ಮಾತಾಡಬೇಕು, ಸೂಪರ್ವೈಸರ್ಗೆ ಹೆಂಗೆ ಮಾತಾಡಬೇಕು, ಮ್ಯಾನೇಜರ್ಗೆ ಹೆಂಗೆ ಮಾತಾಡಬೇಕು, ಆ ಹತ್ತಿರ ಇರೋರಿಗೆ ಹೆಂಗೆ ಮಾತಾಡಬೇಕು, ಒಂದು ಆಶೀರ್ವಾದಕ್ಕೆ ದಾರಿಗಳು. ಶಲೋಮೋನನು ಅಂತ ಪ್ರಾರ್ಥನೆ ಮಾಡಿ ಜ್ಞಾನ ಸಿಕ್ಕಿದ ಮೇಲೆ ಅವನ ಮುಂದೆ ಬಂದಿರುವವರು ಹೇಳ್ತಾರೆ ಇದು ನನ್ನ ಮಗು ಅಂತ. ಒಬ್ಬರು ಹೇಳ್ತಾರೆ ಇದು ನನ್ನ ಮಗು ಅಂತ. ಹಲ್ಲೆಲೂಯ. ಏನು ಮಾಡಬೇಕು? ಶಲೋಮೋನನು ಹೇಳಿದೆ ಈ ಮಗುವನ್ನು 2 ಭಾಗ ಮಾಡು. ಎಂಥ ಕಠಿಣನಲ್ವಾ ಶಲೋಮೋನನು? ಅದುದಾ ಜ್ಞಾನ. ಸ್ವಂತ ಅಮ್ಮ ಹೇಳಿದ್ರು ಅಯ್ಯಯ್ಯೋ ಶಲೋಮ ರಾಜನೇ ಮಗುವನ್ನೇನು ಮಾಡಬೇಡ, ಅವರಿಗೆ ಕೊಟ್ಬಿಡಿ, ಅವ್ರು ಎತ್ಕೊಂಡು ಹೋಗಲಿ ಅಂತ. ಹಲ್ಲೆಲೂಯ. ರಾಜನು ಹೇಳ್ತಾನೆ ಈಕೆ ಸ್ವಂತ ತಾಯಿ. ಹಲ್ಲೆಲೂಯ. ಜ್ಞಾನ. ಈ ಜ್ಞಾನ ಎಲ್ಲಿಂದ ಬಂತು? ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ನಿಮ್ಮ ಬಿಸ್ನೆಸ್ಗಳಲ್ಲಿ, ನಿಮ್ಮ ಕೆಲಸದ ಒಂದೊಂದು ರೀತಿಯಾದ ಸ್ಟೇಜುಗಳಲ್ಲೂ ಕೂಡ ನೀನು ದೇವರ ಜೊತೆಯಲ್ಲಿ ಪ್ರಾರ್ಥನೆ ಮಾಡೋ ವ್ಯಕ್ತಿಯಾಗಿದ್ದರೆ ನಿಮ್ಮ ಲೈಫಲ್ಲಿ ಇಂದ ಜ್ಞಾನದ ಮಾತುಗಳು, ಅದ್ಭುತಗಳು ದೇವರು ಕೊಡುತ್ತಾರೆ. ಇಲ್ಲಿ ನಿಂತ್ಕೊಂಡು ನಾನು ಇಷ್ಟು ಸಮಯ ಜೋರಾಗಿ ಹೇಳಿ ಯೂಸ್ ಏನಿಲ್ಲ. ನೀವು ಪ್ರಾರ್ಥನೆ ಮಾಡಿದರೆ ಯೂಸ್ ಆಗುತ್ತೆ. ಹಲ್ಲೆಲೂಯ. ಮನೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆಗಲ್ಲದರೆ ಅವತ್ತು ಹೇಳಿದ ಮಾತು ದೇವರು ಒಂದು ಆಲಯ ಕೊಡಿ ಅಂತ. ಈ ಆಲಯ 24 ಗಂಟೆನೂ ನಿಮಗೆ ಪ್ರಾರ್ಥನೆ ಮಾಡಬೇಕಾದ್ರೆ ತೆಗೆದಿಟ್ಟಿರ್ತದೆ. ಬಂದು ಪ್ರೇಯರ್ ಮಾಡ್ಬೋದು. ನೋಡಿ, ಪ್ರಾರ್ಥಿಸಿರಿ, ನಿಮ್ಮ ಲೈಫು ಸ್ಟಾರ್ ಥರ ಚೇಂಜ್ ಆಗುತ್ತೆ. ನಿಮ್ಮ ಪ್ರಯತ್ನದಿಂದ ಎಷ್ಟಾಗಿದ್ರು ಅದಷ್ಟೇ. ದಾವೀದನ ಥರ ನೋಡಿ, ಒಂದು ಹಾಡಿದೆ ಮಲಯಾಳದಲ್ಲಿ, ಯಾಕೋಬ್ ಇಸ್ರಾಯೇಲಾಯ್ ಮಾರುಂ ಇಡಯನ್ ರಾಜವಾ ಎಳುನೇಲ್ಕುಂ. ನನಗೆ ಈ ಹಾಡು ತುಂಬ ಇಷ್ಟ. ಯಾಕೆಂದರೆ ಯಾಕೋಬನು ಇಸ್ರಾಯೇಲಾಗಿ ಮಾರ್ಪಡ್ತಾರೆ. ಏನರ್ಥ? ಯಾಕೋಬನೆಂದರೆ ಒಬ್ಬ ಮನುಷ್ಯ, ಉಪಾಯಿಯಾದ ಒಂದು ಮನುಷ್ಯ. ಇಸ್ರಾಯೇಲ್ ಅಂದರೆ ದೇವರು ಆರಿಸಿಕೊಂಡ ಜನಾಂಗಗಳು, ಅಂಥ ದೊಡ್ಡ ಜನಾಂಗವಾಗಿ ಮಾರ್ಪಡ್ತಾರಂತೆ. ಒಳ್ಳೆ ಮಾತಾ? ಇಡಯನ್ ರಾಜವಾ ಎಳುನೇಲ್ಕುಂ ಏನರ್ಥ? ಕುರುಬನು ರಾಜನಾಗಿ ಮಾರ್ಪಡ್ತಾರೆ. ನಾವಿದ್ಕೊಂಡು ಪ್ರೇಯರ್ ಮಾಡೋದು ಯಾಕೋಬ್ ಇಸ್ರಾಯೇಲಾಯ್ ಮಾರುಂ ಇಡಯನ್ ರಾಜವಾ ಎಳುನೇಲ್ಕುಂ. ಹಾಲೆಲೂಯ ಹಾಲೆಲೂಯ ಮಾಡ್ಕೊಂಡಿರ್ತೀರಾ. ನೀವು ಅದಕ್ಕೆ ಮಾಡಬೇಕಾದ ಏನಾದರೂ ಗೊಬ್ಬರ ಹಾಕ್ತಾ ಇದ್ದೀರಾ? ಒಂದು ಗಿಡ ನೆಟ್ಟು ಗಿಡ ಬೆಳಿಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಬೇಕಾದದು ಕೊಡಬೇಕು, ಒಂದು ನೀರು ಕೊಡಬೇಕು. ಈ ನೀರೇನು? ಗೊಬ್ಬರ ಏನು? ಪ್ರಾರ್ಥನೆ. ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನಾ ಮಾಡಲಿಕ್ಕೆ ತೀರ್ಮಾನಿಸಿದ್ರಿ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ತೀರ್ಮಾನ ಮಾಡಿದ್ರೆ ದಯವಿಟ್ಟು ನಿಮ್ಮ ಹೃದಯದಲ್ಲಿ ತೀರ್ಮಾನ ಮಾಡಿ. ನಿಮಗೆ ಮನೆಯಲ್ಲಿ ಪ್ರೇಯರ್ ಮಾಡೋಕ್ಕೆ ಕಷ್ಟ ಆದರೆ ಎಷ್ಟು ಒಂದು ಅರ್ಧ ಅವರ್ ಪ್ರೇಯರ್ ಮಾಡಲಿಕ್ಕಾದರೂ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡಿ ಆಲಯದಲ್ಲಿ ಒಂದು ಪ್ರೇಯರ್ ಮಾಡಿ, ಮನೆಯಲ್ಲಿ ಪ್ರೇಯರ್ ಮಾಡಿ, ಆಗಲ್ಲದ್ರೆ ಆಲಯದಲ್ಲಿ ಆದರೂ ಒಂದು ಪ್ರೇಯರ್ ಮಾಡಿ. ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಇಡಯನ್ ರಾಜವಾ ಎಳುನೇಲ್ಕುಂ. ಕುರುಬನು ರಾಜನಾಗಿ ಮಾರ್ಪಡ್ತಾರೆ. ಕುರುಬರು ಕುರುಬಿಯಾಗಿರುವವರೇ, ಕುರುಬನಾಗಿರುವವರೇ ನೀವು ರಾಜನಾಗಬೇಕಾ? ರಾಜನಾಗಬೇಕು 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 ರಾಜನಾಗಬೇಕು. ಒಂದು ಸಲ ಹಾಡು ಹಾಡಿಕೊಂಡು ರಾಜನಾಗಬೇಕಂದು ನಡೆದ್ರೆ ರಾಜನಾಗಲ್ಲ. ಏನು ಮಾಡಬೇಕು? ರಾಜನು ಮಾಡಿದೊಂದು ಕೆಲಸ ಇದೆ, ಅದು ಮಾಡಿ ನೋಡು. ಎಲ್ಲರ ಜೊತೆಯಲ್ಲಿ ಮಾಡುವ ಪ್ರಾರ್ಥನೆಗಿಂತ ನಿಮ್ಮ ಪರ್ಸನಲ್ ಪ್ರೇಯರ್ ನಾನು ಹೇಳ್ತಾ ಇರೋದು. ನೀವು ಪರ್ಸನಲ್ ಆಗಿ ಪ್ರೇಯರ್ ಮಾಡಿ. ನೀ ಇರುವ ಸ್ಟೇಜಲ್ಲಿ, ಇರುವ ಸ್ಥಿತಿಯಲ್ಲಿ ಇರುವುದಿಲ್ಲ. ನೀವು ಮನೆ ಕಟ್ತೀರಾ, ನೀವು ವಾಸ ಮಾಡ್ತೀರಾ, ನೀವು ಜಮೀನು ತಗೊಳ್ತೀರಾ, ನಿಮ್ಮ ಮಕ್ಕಳಿಗೆ ಕೊಡ್ತೀರಾ. ಪಾಪ ಅವರು ತಕ್ಕೊಂಡ್ರೆ ಕೊಟ್ಟಿಲ್ಲ. ಆದರೆ ದೇವರ ಮಕ್ಕಳು ಪ್ರಾರ್ಥನೆ ಮಾಡಿಕೊಂಡು ನೀವೊಂದು ಕಾರ್ಯ ಮಾಡಿದಾದರೆ ನೀವು ಜಮೀನು ತಗೊಂಡು ಅದರಲ್ಲಿ ನೀವು ನಿಮ್ಮ ಮಕ್ಕಳು ಸುಖವಾಗಿರ್ತೀರಾ. ಹಲ್ಲೆಲೂಯ. ನೀವು ಪ್ರಾರ್ಥನೆ ಮಾಡಿದಾದರೆ ನೀವು ಮಾಡಿದ ಕೆಲಸಗಳು ಸಕ್ಸಸ್ ಆಗುತ್ತೆ. ನಿಮಗೆ ಜ್ಞಾನ ಉಂಟಾಗೋದ್ರಿಂದ ದೇವರಿಗೆ ಉಲ್ಲಾಸವಾಗುತ್ತೆ. ದೇವರಿಗೆ ಉಲ್ಲಾಸವಾಗೋದಾದರೆ ನಿಮಗೆ ಆಸ್ತಿ, ಐಶ್ವರ್ಯ, ನಿಮಗಿರುವ ಜ್ಞಾನ ನಿಮ್ಮ ಥರ ಯಾರೂ ಇಲ್ಲದಂತೆ ಅಷ್ಟು ಶ್ರೇಷ್ಠನಾಗಿ ನಿಮ್ಮನ್ನು ಮಾರ್ಪಡಿಸ್ತಾರೆ. ಹಲ್ಲೆಲೂಯ. ಕೀರ್ತನೆ 119, 97ರಿಂದ 101 ತನಕ. ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ. ನಿನ್ನ ಆಜ್ಞೆಗಳ ಮೂಲಕ ನನ್ನ ವೈರಿಗಳಿಗಿಂತ ಬುದ್ಧಿವಂತನಾಗಿದ್ದೇನೆ. ಹಲ್ಲೆಲೂಯ. ವೈರಿಗಳಿಂದ ಬುದ್ಧಿವಂತರಾಗಲಿಕ್ಕೆ ಬೈಬಲ್ ಓದಿರಿ, ಪ್ರಾರ್ಥಿಸಿರಿ. ಹಲ್ಲೆಲೂಯ. ಫಸ್ಟ್ ಪ್ರಾರ್ಥನೆ ಬಗ್ಗೆ ಹೇಳಿದೆ. ಈಗ ಜ್ಞಾನ ಸಿಕ್ಕಬೇಕಾದ್ರೆ ಇನ್ನೊಂದು ಮಾರ್ಗ ಬೈಬಲ್ ಓದೋದು, ವಾಕ್ಯ ಓದೋದು. ಹಲ್ಲೆಲೂಯ.
ವಾಕ್ಯ ಓದಲಿಕ್ಕೆ ಆಗದವರು ನಾನು ಹೇಳಿದ್ದೀನಿ, ಮೊಬೈಲಲ್ಲಿ ಇಟ್ಟು ಕೇಳಿಸ್ಕೊಳ್ಳಿರಿ. ಹಲ್ಲೆಲೂಯಾ. ನೀವು ಪ್ರಯಾಣ ಮಾಡುವಾಗ ಅಲ್ಲಿಲ್ಲ ಹೋಗುವಾಗ ಏನು ಕೇಳಿಸ್ಕೊಂಡು ಹೋಗ್ತೀರಾ? ಮೊಬೈಲಲ್ಲಿ ಬೈಬಲ್ ಡೌನ್ಲೋಡ್ ಮಾಡಿಬಿಟ್ಟು ಕೇಳಿಸ್ಕೊಳ್ತಾ ಇರಿ. ನಿಮ್ಮ ಲೈಫ್ ಬದಲಾವಣೆ ಆಗುತ್ತೆ. ವಾಕ್ಯ ಜೀವವಾಗಿದೆ. ಆ ವಾಕ್ಯಕ್ಕೆ ಜೀವ ಬರುತ್ತೆ. ಆದಿಯಲ್ಲಿ ದೇವರು ಹೇಳಿದ್ರು ಬೆಳಕಾಗಲಿ. ಅದೊಂದು ವಾಕ್ಯನ ಅಲ್ವಾ? ಆದಿಯಲ್ಲಿ ದೇವರು ಹೇಳಿದ್ರು ಬೆಳಕಾಗಲಿ, ಬೆಳಕಾಗಲಿ ಅಂತ ಹೇಳಿದ ತಕ್ಷಣ ಬೆಳಕಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ವಾಕ್ಯ ಹೇಳಿದರೆ ಅದು ನಿಮ್ಮ ಲೈಫಲ್ಲಿ ಆಗುತ್ತೆ. ನೀವು ವಾಕ್ಯದಲ್ಲಿಟ್ಟು ನೋಡಿ, ನಾನು ಹೇಳಿದಿಲ್ಲ 16ನೇ ಅಧ್ಯಾಯ 7ನೇ ವಾಕ್ಯ ಸಿಸ್ಟ್ರು ಹೇಳಿದ್ರು, ಒಬ್ಬನ ಮನುಷ್ಯನ ದಾರಿಯಲ್ಲಿ ದೇವರು ಮೆಚ್ಚಿದರೆ ಶತ್ರು ಮಿತ್ರರಾಗ್ತಾರೆ. ಅವರು ಆಲಯದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಅವರ ಸ್ವಂತದವರೆಲ್ಲ ಫೋನ್ ಮಾಡೋದು ಚೆನ್ನಾಗಿದ್ದಾರೆ ಅಂತ. ಯಾಕೆ? ಅವರ ದಾರಿಯಲ್ಲಿ ದೇವರು ಮೆಚ್ಚಿದರು. ಆವಾಗ ಶತ್ರು ಅಲ್ಲ, ರಿಲೇಷನ್ ಅವರೇ ಮಿತ್ರರಾದರು. ಹಲ್ಲೆಲೂಯಾ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮಗೆ ಬೈಯುವವರು, ಜಗಳ ಮಾಡುವವರಿದ್ದಾರೆ, ಅವರು ನನಗೆ ಕಂಡ್ರೆ ಆಗಲ್ಲ ಅಂತ ಹೇಳೋದು. ಸೇವಕರಿಗೂ ನಮಗೂ ಆಗಲ್ಲ, ಯಾರೋ ದೂರ ಹೇಳಿದ್ದಾರೆ ಅಂದೆ. ಯಾರು ದೂರ ಹೇಳೋದು ಬೇಡ, ಯಾರು ಹೇಳಿದ್ರು ನಿಮಗೆ ಪರವಾಗಿಲ್ಲ. ನೀನು ದೇವರಿಗಿರುವ ಸಂಬಂಧ ಸರಿಯಾಗಲಿ, ಯಾರು ಕೂಡ ನಿನಗೆ ಶತ್ರು ಇಲ್ಲ, ಎಲ್ಲರನ್ನು ಮಿತ್ರ. ಇದು ದೇವರ ವಾಕ್ಯ, ಇದು ದೇವರ ವಾಕ್ಯ. ಜ್ಞಾನೋಕ್ತಿ 16:7 ನೆನಪಲ್ಲಿ ಇಟ್ಟುಕೊಳ್ಳಿ. ಓದಲಿಕ್ಕೆ ಬರದವರಾದರೆ ನೀವು ಮಕ್ಕಳಿಗಾದರೂ ಕೈಯಲ್ಲಿ ಬರೆಸಿಕೊಂಡು ಹೇಳ್ತಾ ಇರಿ. ಒಬ್ಬ ಮನುಷ್ಯನ ದಾರಿಯಲ್ಲಿ ದೇವರೇ ನನ್ನ ದಾರಿಯಲ್ಲಿ ನೀನು ಮೆಚ್ಚು, ನನ್ನ ದಾರಿಯಲ್ಲಿ ನೀನು ಮೆಚ್ಚು. ನಮ್ಮ ಪ್ರಾರ್ಥನೆ ಏನು ಬೇಕು? ಜ್ಞಾನ ಕೊಡಿ ಸ್ವಾಮಿ, ನನ್ನ ದಾರಿಯಲ್ಲಿ ಮೆಚ್ಚು ಸ್ವಾಮಿ. ಮತ್ತು ಆತ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡ್ಬೋದು. ನಿಮಗಾಗಿ ಜಾಸ್ತಿ ಕೇಳಬೇಡ. ಪರಲೋಕದ ದೇವರು ತಂದೆಕ್ಕಿಂತ ಹೆಚ್ಚಾದ ಪ್ರೀತಿ ಕೊಟ್ಟು, ರಕ್ತ ಕೊಟ್ಟು, ಪ್ರಾಣ ಕೊಟ್ಟು, ಎಲ್ಲವನ್ನು ಕೊಟ್ಟು ನಮಗೋಸ್ಕರ ಶಿಲುಬೆಯಲ್ಲಿ ತೂಗಾಡಿದ ದೇವರು ಎಲ್ಲವನ್ನು ಕೊಡ್ತಾರೆ. ಯಾವುದು ನಿಮಗೆ ಕಡಿಮೆ ಮಾಡೋದಿಲ್ಲ. ಜ್ಞಾನ ಕೇಳಿಕೊಳ್ಳಿ, ಪವಿತ್ರಾತ್ಮನನ್ನು ಕೇಳಿಕೊಳ್ಳಿ, ಪ್ರಾರ್ಥಿಸಿರಿ, ಆವಾಗ ಇದೆಲ್ಲ ನಿಮಗೆ ಸಿಗುತ್ತೆ. ಇದೆರಡೂ ಸಿಕ್ಕಲಿಕ್ಕೆ ಈ ವಾಕ್ಯ ಓದಲಿಕ್ಕೆ ಬೇಕಾದ್ರೆ ವಾಕ್ಯ ಓದಬೇಕು, ಆದರೆ ಪ್ರಾರ್ಥನೆ ಮಾಡಿದರೆ ಜ್ಞಾನನೂ ಸಿಗುತ್ತೆ, ಪವಿತ್ರಾತ್ಮನೂ ಸಿಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವಿವಾಗ ಯಾವುದಾದ್ರೂ ಸೋಲುಗಳಲ್ಲಿದ್ದರೆ, ಯಾವುದಾದ್ರೂ ಇಕ್ಕಟ್ಟುಗಳಲ್ಲಿದ್ದರೆ, ನಾನು ನಿಮಗೊಂದು, ನೀವು ಏನಾದರೂ ಕಾಯಿಲೆಯಲ್ಲಿದ್ದರೂ ಕೂಡ ಇದು ಕಾಯಿಲೆ ವಾಸಿ ಆಗಲ್ಲ ಅಂತ ಡಾಕ್ಟ್ರೇ ಸರ್ಟಿಫಿಕೇಟ್ ಕೊಡಲಿ, ನೀವೊಂದು ತೀರ್ಮಾನ ಮಾಡು, ಆ ಪ್ರಾರ್ಥನೆ ಮಾಡಲಿಕ್ಕೆ ತೀರ್ಮಾನ ಮಾಡು. ಡೈಲಿ 1 ಅವರಾದರೂ ಪ್ರಾರ್ಥನೆ ಮಾಡಲಿಕ್ಕೆ ತೀರ್ಮಾನ ಮಾಡು. ನಿಮ್ಮ ಜೀವನದಲ್ಲಿ ಯಾವುದು ನಡೆಯಲ್ಲ ಅಂತ ಹೇಳಿದೆಯೋ ಅದು ನಟದೇ ನಡೆಯುತ್ತೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವರ ಮುಂದೆ ಬೆಟ್ಟಗಳು ಕದಲುತ್ತದೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವ ಮೋಶೆಯ ಮುಂದೆ ಸಮುದ್ರ 2 ಭಾಗವಾಗೋಯಿತು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವರ ಮುಂದೆ ಯಾರಿಗೂ ನಿಲ್ಲಕ್ಕಾಗಲ್ಲ. ಆವಾಗದ ಇಡಯನ್ ರಾಜವಾಗಿ ಮಾರ್ಪಡ್ತದೆ. ಕುರುಬರು ರಾಜರಾಗಿ ಮಾರ್ಪಡ್ತಾರೆ, ಕುರುಬರು ರಾಜನಾಗಿ ಮಾರ್ಪಡ್ತಾರೆ. ಅದು ಯಾರ ಜೀವನದಲ್ಲಿ? ನಿಮ್ಮ ಜೀವನದಲ್ಲಿ ನಾನು ಹೇಳ್ತಾ ಇರೋದು. ನಿನ್ನ ಜೀವನದಲ್ಲಿರುವ ಕುರುಬನಾಗಿರೋ ನೀನು ರಾಜನಾಗಿ ಮಾರ್ಪಡಬೇಕಾದ್ರೆ ಪ್ರಾರ್ಥಿಸು, ಪ್ರಾರ್ಥಿಸು, ಪ್ರಾರ್ಥಿಸು. ಕೇಳಿಸ್ಕೊಂಡು ಹೋಗ್ಲಿಕ್ಕಲ್ಲ, ಒಂದು ತೀರ್ಮಾನ ಮಾಡಿ ಇವತ್ತು ಪ್ರಯತ್ನ ಪಡ್ತೀನಿ. ನಾನು ಯೌವನಸ್ಥ ಮಕ್ಕಳಾದರೂ ಕೂಡ ಹೇಳಿದ್ದೀನಿ, ನಿಮ್ಗೆ ಎಷ್ಟೋ ಸಮಯ ಇರುತ್ತೆ, ನಮ್ಮ ಮೊಬೈಲು ಭಯಂಕರವಾಗಿ ನಮ್ಮ ಸಮಯ ತಿನ್ನುತ್ತೆ. ದಯವಿಟ್ಟು ಅದು ಪಕ್ಕಕ್ಕಿಟ್ಟು ಪ್ರಾರ್ಥಿಸಿರಿ. ಮೊಬೈಲ್ ತಗೊಳ್ಳೋ ನಿಮ್ಮ ಮನಸ್ಸಲ್ಲಿ ನೆನಪಿರಲಿ, ಇವತ್ತು ವಾಕ್ಯ ಹೇಳಿದು, ಮೊಬೈಲ್ ಪಕ್ಕಕ್ಕಿಟ್ಟು ನಿಮಗೆ ಚಾರ್ಜ್ ಮಾಡು. ಮೊಬೈಲ್ ಎತ್ಕೊಳ್ಳುವಾಗಲೆಲ್ಲ ಯೋಚನೆ ಮಾಡು, ಅಯ್ಯೋ ಮೊಬೈಲಿಗೆ ನಾನು ಚಾರ್ಜ್ ಮಾಡಬೇಕಲ್ಲ, ನನಗೆ ಚಾರ್ಜ್ ಮಾಡಿದೀಯಾ? ಆಯಿತಾ? ಇವತ್ತಿಂದ ಮೊಬೈಲ್ ಎತ್ಕೊಳ್ಳುವಾಗ ಎಲ್ಲ ಯೋಚನೆ ಮಾಡಿ, ದೇವರೇ ನಾನು ಮೊಬೈಲ್ ಚಾರ್ಜ್ ಮಾಡ್ತಾ ಇದ್ದೀನಿ, ನನಗೆ ಎಷ್ಟು ಸಮಯ ಚಾರ್ಜ್ ಮಾಡಿದೆ? ನೀವು ಮಂಡಿಯವರು ನಿಮಗೂ ಚಾರ್ಜ್ ಮಾಡು. ಹಲ್ಲೆಲೂಯಾ. 6:19 ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಹಲ್ಲೆಲೂಯಾ. ಪರಲೋಕದಲ್ಲಿ ನಿಮ್ಮ ಪೊಕ್ಕೀಶ ಇದ್ದರೆ ಅದು ನುಸಿ ಹಿಡಿಯಲ್ಲ, ಕೆಟ್ಟು ಹೋಗಲ್ಲ. ನಿಮಗೆ ಪರಲೋಕಕ್ಕಾಗಿ ನೀವು ಪ್ರಾರ್ಥನೆ ಮಾಡೋದು ಪರಲೋಕದಲ್ಲಿ ಲೆಕ್ಕ ಇರುತ್ತೆ. ನೀವು ಜೀವನದಲ್ಲಿ ಏನೇ ಮಾಡಿದ್ರು ಪರಲೋಕದಲ್ಲಿ ಲೆಕ್ಕ ಇರುತ್ತೆ. ಒಂದು ವಿಷಯ ಕೂಡ ನಿಮಗೆ ಹೇಳ್ತೀನಿ, ಹೋದ ದಿವಸಗಳಲ್ಲಿ ನೋಡಿ, ನಾವು ಮಾಡುವ ಪ್ರತಿಯೊಂದು ಕೆಲಸಗಳು ಭೂಮಿಯಲ್ಲಿ ಫೀಡ್ ಆಗ್ತಾ ಇದೆ, ಪರಲೋಕದಲ್ಲಿ ಅದಕ್ಕಿಂತ ಸುಂದರವಾಗಿ ಫೀಡ್ ಆಗೋದು ಬೈಬಲ್ ವಾಕ್ಯ ಓದ್ತಾ ಇದೆ. ಹಲ್ಲೆಲೂಯಾ. 4 ರೂಪಾಯಿ ಅವರು ಪೆಂಡಿಂಗ್ ಅಂತೇಳಿ ಬರೆದು ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಒಬ್ಬರು ಬಂದು ಜಗಳ ಮಾಡಿದ್ರು, ಅದಕ್ಕೆ ಒಟ್ಟಿಗೆ ಕಟ್ಟಿ ಮುಗಿಸುವ ಅವನಿಗೆ ಏನು ಬಿಳ್ಕೊಂಡೆ, ಅವನು ಹೋಗುವಾಗ ಏನು ಕೆಲಸ ಮಾಡಿದೆ, ನಮಗೆಲ್ಲ ನೈಸಾಗಿ ಮಾತಾಡ್ಕೊಂಡು ಹೋಗಿದೆ. ಲಾಸ್ಟ್ ಅವನೊಂದು 24 ರೂಪಾಯಿನೋ ಒಂದು ರೀಮಾರ್ಕ್ ಮಾಡಿಬಿಟ್ಟು ಹೋದ.
ಈಗ ಅಲ್ಲಿ ಹೋದರೆ ಚೇಂಜ್ ಮಾಡ್ಬೋದು. ನಾನು ಇವತ್ತೊಂದು ವಿಷಯ ಅರ್ಥ ಮಾಡಿಕೊಂಡೆ. 2021 ಆಗಿದ ಕೆಲಸ ಇದು. ನಾನಿದು ಗೊತ್ತೇ ಇಲ್ಲ, ಮರ್ತೇ ಹೋಗಿದ್ದೀನಿ. ಅವ್ರು ಹಿಂಗೆ ಮಾಡಿದ್ದು ನನಗೆ ಅರಿವಿಲ್ಲ. ಪ್ರಿಯರೇ, ಆವಾಗ ನನಗೆ ಭಯ ಬಂದು, ನಾವು ಈ ಭೂಮಿಯಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯಗಳು ಪರಲೋಕದಲ್ಲಿ ಫೀಡ್ ಆಗುತ್ತಾ ಇರ್ತದೆ. ನಾವು ನಡೆದಿದ್ದು, ತಿಂದಿದ್ದು, ಕುಡ್ದಿದ್ದು, ಕೂತ್ಕೊಂಡಿದ್ದು, ಮಾತಾಡಿದ್ದು, ಒಬ್ಬರಿಗೆ ಬೈದಿದ್ರು, ಒಬ್ಬರಿಗೆ ಬೇಜಾರು ಮಾಡಿಸಿದ್ರು, ಎಲ್ಲ ಪರಲೋಕದಲ್ಲಿ ಫೀಡ್ ಆಗಿರುತ್ತೆ. ಒಂದು ವೇಳೆ ನಾವು ಮರ್ತೋಗಿರ್ತೀರಾ, ಆದರೆ ನೋಡಿ, ಈ ಕಂಪ್ಯೂಟ್ರಲ್ಲಿ ಫೀಡ್ ಮಾಡಿರೋದು 4-5 ವರ್ಷ ಬಿಟ್ಟು ನನಗೆ ಈಗ ಸಿಗ್ತಾ ಇದೆ. ಪ್ರಿಯರೇ, ಅರ್ಥ ಮಾಡಿಕೊಳ್ಳಿ, ಭಯಪಡಬೇಕು. ನಮ್ಮ ಹೆಸರಲ್ಲಿ ಏನೇನೆಲ್ಲ ಫೀಡ್ ಆಯಿತೋ ಅದಕ್ಕೆ ಯಾವಾಗಲೂ ಪ್ರೇಯರ್ ಮಾಡ್ತೀನಿ, ತಿಳಿಯದೆ ತಿಳಿದು ಮಾಡೋ ಪಾಪಗಳು ಕ್ಷಮಿಸಿರಿ ಎಂಬುದಾಗಿ. ಆದರೆ ಇನ್ನೂ ಅರ್ಥ ಮಾಡಿಕೊಳ್ಳಿ, ನಾವು ಪಶ್ಚಾತ್ತಾಪ ಪಡೆದ ಯಾವುದಾದ್ರೂ ಪಾಪ ಇಟ್ಟು ಬಿಟ್ಟಿದ್ರೆ ಅದು ಪರಲೋಕದಲ್ಲಿ ಫೀಡ್ ಆಗಿರುತ್ತೆ. ಈ ಬರೀ ಮನುಷ್ಯನ ಯಾವುದೋ ಒಂದು ಕಡೆ ನನ್ನ ಹೆಸರಲ್ಲಿ ಒಂದು 24 ರೂಪಾಯಿ ಪೆಂಡಿಂಗ್ ಇದೆ ಅಂತ ಬರುವಾಗ, ಪ್ರಿಯರೇ ಅರ್ಥ ಮಾಡಿಕೊಳ್ಳಿ, ಭೂಮಿಯಲ್ಲಿರುವ ಮನುಷ್ಯನ ಬುದ್ಧಿ ಇಷ್ಟು ಶ್ರೇಷ್ಠವಾಗಿದ್ರೆ ನಮ್ಮನ್ನು ಉಂಟು ಮಾಡಿದ, ಈ ಮನುಷ್ಯನನ್ನು ಉಂಟು ಮಾಡಿದ, ಪ್ರಪಂಚವನ್ನು ಉಂಟು ಮಾಡಿದ ದೇವರ ಬುದ್ಧಿ ಎಷ್ಟು ಶ್ರೇಷ್ಠವಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಲಾಸ್ಟ್ ಒಂದು ಮಾತು, ಭಯಪಡಿರಿ, ಪಾಪ ಮಾಡಬೇಡಿರಿ. ನಮ್ಮದೆಲ್ಲ ಅಲ್ಲಿ ಫೀಡ್ ಆಗುತ್ತೆ. ಆಮೇಲೆ ಅದನ್ನು ಮರೆತು ಹೋಗ್ಬಿಟ್ಟಿದ್ರೆ, ಈ ಟೈಮಲ್ಲಿ ಗೊತ್ತಾದರೆ ಭೂಮಿಯಲ್ಲಿ ಏನು ಬೇಕಾದರೂ ಮಾಡ್ಬೋದು. ಸ್ವರ್ಗಕ್ಕೆ ಹೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಸ್ವರ್ಗದಲ್ಲಿ ನಾವು ಹೋಗುವಾಗ ನಮ್ಮ ರಿಮಾರ್ಕ್ ನೋಡಿದರೆ ಪಟ್ಟ ನಾವು ನರಕಕ್ಕೆ ಹೋಗಬೇಕು. ದಾರಿ ಇಲ್ಲ ಸ್ವರ್ಗಕ್ಕೆ ಜಂಪ್ ಮಾಡೋಕ್ಕೆ. ರಿಮಾರ್ಕ್ ಪಕ್ಕದಲ್ಲಿ ವಿಶ್ವಾಸಿಗೆ ಬೈದರು, ಗಂಡನಿಗೆ ಮೋಸ ಮಾಡಿದ್ರು, ಹೆಂಡತಿಗೆ ಮೋಸ ಮಾಡಿದ್ರು, ಅವರಿಗೆ 100 ರೂಪಾಯಿ ಕೊಡಲಿಕ್ಕಿತ್ತು, ಇವರಿಗೆ 1000 ರೂಪಾಯಿ ಕೊಡಲಿಕ್ಕಿತ್ತು, ಇವರಿಗೆ 1,00,000 ಕೊಡಲಿಕ್ಕಿತ್ತು, ಅವರನ್ನು ನೋವಿಸಿದ್ರು, ಇವರು ಬರುವಾಗ ಮಾತಾಡ್ದೆ ಹೋದರು, ಇವರು ಬೈಕೊಂಡು ಕಳಿಸಿದ್ರು. ಇದೆಲ್ಲ ಪರಲೋಕದಲ್ಲಿ ಫೀಡ್ ಆಗಿಬಿಟ್ಟಿದ್ರೆ ಪ್ರಿಯರೇ, ನಾವು ಹೋಗುವಾಗ ನಮಗೆ ಸ್ವರ್ಗ ಕೊಡಲ್ಲ, ನಮ್ಮ ಜಾಗ ನರಕ ಆಗಿಬಿಡ್ತದೆ. ದಯವಿಟ್ಟು ನಮ್ಮ ಪ್ರತಿಯೊಂದು ಕೃತ್ಯಗಳು ಫೀಡ್ ಆಗುವ ಒಂದು ಬುಕ್ ಇದೆ, ಒಂದು ಜಾಗ ಇದೆ. ದಯವಿಟ್ಟು ನಿಮ್ಮಲ್ಲಿರೋ ಪಾಪಗಳನ್ನು ಕ್ಷಮೆ ಕೇಳಿ ಬಿಟ್ಟು ಅದನ್ನು ತೀರಿಸಿಕೊಳ್ಳಿ. ಯಾರಿಗಾದರೂ ದುಡ್ಡು ಕೊಡಲಿಕ್ಕೆ ಮರ್ತೋಗ್ಬಿಟ್ರು ಕೂಡ ಎಲ್ಲ ಕೊಟ್ಟು ತೀರಿಸ್ಕೊಳ್ಳಿ. ನನ್ನ ಜೊತೆಯಲ್ಲಿ ಓದುವ ಒಂದು ಬ್ರದರು ಪಾಸ್ಟರ್ ಜೊತೆಯಲ್ಲಿ ಸೇವೆ ಮಾಡುವಾಗ 10 ಪೈಸೆ ಇದ್ರು ಅವರು ವಾಪಸ್ ಕೊಡ್ತಾಯಿದ್ರು. ಯಾಕಂದರೆ ಬ್ರದರ್, ನಾವು ಒಟ್ಟಿಗೆ ತಾನೆ ಅಷ್ಟು ಖುಷಿಯಾಗಿರೋದು, ನಾವು ಯಾಕೆ 10 ಪೈಸೆ ಎಲ್ಲ ಬಿಟ್ಬಿಡು ಅಂತ ಹೇಳಿದ್ರೆ, 10 ಪೈಸೆ ಹೆಸರಿನಲ್ಲಿ ನನ್ನ ಪ್ರಾಣ ಮೇಲಕ್ಕೆ ಹೋಗುವಾಗ ನಾನೇನಾದರೂ ಆ 10 ಪೈಸೆ ಹೆಸರಿನಲ್ಲಿ ಕೆಳಗೆ ಬಿದ್ದರೆ, ಹಲ್ಲೆಲೂಯಾ, ಒಬ್ಬರದು 10 ಪೈಸೆ ಕೂಡ ನೀವು ಇಟ್ಕೋಬಾರ್ದು. ನಿಮ್ಮದಲ್ಲದ ಒಂದು 10 ಪೈಸೆನೂ ನಿಮಗೆ ಬೇಡ. ಸ್ವಂತ ಅಣ್ಣನದು ಬೇಡ, ಸ್ವಂತ ಅಕ್ಕದು ಬೇಡ, ಅತ್ತಿಗೆದು ಬೇಡ. ಒಬ್ಬರು ಹೇಳಿದ್ರು, ಸ್ವಂತ ಅಕ್ಕ ಅವರದು ರಿಲೇಷನ್ ಅವರಿಂದ ಕೈಯಿಂದ ಲಕ್ಷಗಳು ತಗೊಂಡಿದ್ರು ಒಬ್ಬರು. ನಾನು ಹೇಳಿದೆ, ವಾಪಸ್ ಕೊಡಿ ಬ್ರದರ್, ನನಗೂ ಯಾರೋ ಈಸ್ಕೊಂಡೋಗಿ ಕೊಟ್ಟಿಲ್ಲ, ನಾನು ಇವ್ರಿಗೆ ಯಾಕೆ ಕೊಡಬೇಕು? ನೀನು ಅಲ್ಲಿ ಹೋಗಿದ್ರೆ ಇದು ಕೇಳಿದ್ರೆ ಆಯಿತಾ? ನಮಗೆ ಕೊಟ್ಟಿಲ್ಲದ್ರೆ ದೇವರು ಕೊಡ್ತಾರೆ. ಆದರೆ ನೀವು ಯಾರಿಗಾದರೂ ಸ್ವಂತದವರಂತ ಹೇಳ್ಬಿಟ್ಟು ಕೊಟ್ಟಿಲ್ಲ, ಸ್ವಂತ ಹೆಂಡತಿಯವ್ರದ್ದು ಅಕ್ಕ ತಂಗಿಯವರು ಕೊಟ್ಟಿಲ್ಲ, ಅವರು ಇಲ್ಲಿ ಬಂದು ಮಾತಾಡ್ಕೊಂಡು ಹೋದ್ರು, ನೊಂದುಕೊಂಡು ಹೋದ್ರು. ಪರಲೋಕದಲ್ಲಿ ಅವರ ಹೆಸರಲ್ಲಿ ಒಳ್ಳೆ ಲಿಸ್ಟ್ ಇರುತ್ತಾ? ಪ್ರಿಯರೇ, ಯಾರಾದರೂ ಕೇಳುವ ದುಡ್ಡು ಯಾರಿಗಾದರೂ ಈಸ್ಕೊಂಡಿದ್ರೆ ಅವ್ರ ಋಣ ನೀವು ಇಟ್ಕೊಳ್ಳೇಬಾರದು. ವಾಪಸ್ ಕೊಟ್ಟು ಕೈ ತೊಳ್ಕೊಳ್ಳಿ. ಸ್ವರ್ಗಕ್ಕೆ ಹೋಗಬೇಕು. ಫ್ರೀಯಾಗಿ ಮಗನೇದಲ್ಲಿ ಖುಷಿಯಾಗಿ ಮುಖದಲ್ಲಿ ನೋಡಿ ಕೊಟ್ಟರೆ ತಗೊಳ್ಳಿ. ಅಲ್ಲದ್ರೆ ನಿಮಗೆ ಯಾರದೇ ಆಗಲಿ, ಅಪ್ಪದಾಗಲಿ, ಹೆಣ್ಣು ಮಕ್ಕಳಾದ್ರು ಗಂಡು ಮಕ್ಕಳಾದ್ರು, ತಂದೆ ದುಡ್ಡು ಕೂಡ ಮೋಸ ಮಾಡ್ಕೋಬಾರ್ದು. ತಾಯಿಯ ದುಡ್ಡು, ಹೆಣ್ಣು ಮಕ್ಕಳು ಮದುವೆ ಮಾಡ್ಕೊಂಬಂದು ಹೆಣ್ಣು ಮಕ್ಕಳು ತಂದೆ ತಾಯಿಯ ದುಡ್ಡು ಜೋಬಲ್ಲಿ ಇಟ್ಕೊಂಡು ಅಮ್ಮ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಕೊಂಡು ತಂದೆ ತಾಯಿಯನ್ನು ನೋವಿಸಬಾರದು. ಆದರೆ ಪರಲೋಕದಲ್ಲಿ ನಮ್ಮ ಇಮೇಜ್ ಎಷ್ಟು ಕಡಿಮೆ ಇರ್ತದೋ, ದಯವಿಟ್ಟು ಈ ಬರೀ ಭೂಮಿಯಲ್ಲಿ ಇಷ್ಟೆಲ್ಲ ಮಾಡೋಕ್ಕೆ ಇವ್ರಿಗೆ ಆಗೋದಾದರೆ ಪರಲೋಕದಲ್ಲಿ ಪಾಪ ಶಾಪ ದೋಷಗಳ ಬಗ್ಗೆ ಎಷ್ಟು ದೊಡ್ಡ ಲಿಸ್ಟ್ ಇರುತ್ತೆ. ನಾವು ಹೋದರೆ ಸ್ವರ್ಗದಲ್ಲಿ ಎಲ್ಲಾದರೂ ಜಾಗ ಸಿಗುತ್ತಾ? ದಯವಿಟ್ಟು ಇವತ್ತು ಯಾರಿಗಾದರೂ ಕೊಡಲಿಕ್ಕಿದೆ ಎಲ್ಲ ಕೊಟ್ಟು ಕೈ ತೊಳ್ಕೊಳ್ಳಿ. ಹಲ್ಲೆಲೂಯಾ. ಅಪ್ಪನೂ ಬಿಡಬೇಡ, ಅಮ್ಮಗೂ ಬಿಡಬೇಡ, ವಾಪಸ್ ಕೊಟ್ಬಿಡು. ತಂದೆ ತಾಯಿದಂದಲ್ಲಿ ಬಿಟ್ಟು ಯಾವುದು ಇಟ್ಕೊಳ್ಬಾರ್ದು. ಅವರು ಕೇಳೋದಾದರೆ ಅವ್ರಿಗೆ ಯಾವುದು ಬೇಡ, ನಿಮಗೆ ಸ್ವರ್ಗ ಬೇಕು. ಇದು ಯಾವುದು ದೊಡ್ಡದಿಲ್ಲ. ನಾವು ಬೇಗ ಯೇಸು ಬರುವಾಗ ಒಯ್ಯಲ್ಪಡಬೇಕಾದವರು. ನಮ್ಮ ಜೀವನ ಸ್ವಲ್ಪ ಕಾಲ ಈ ಭೂಮಿಯಲ್ಲಿ ನಾವು ಮಾಡಿ ಮನೆ ಕೆಟ್ಟಿಲ್ಲದ್ರು ನಮ್ಮ ಯೇಸು ಬರುವಾಗ ನಮ್ಮ ರೆಕ್ಕೆ ಬಂದರೆ ಸಾಕು. ಹಲ್ಲೆಲೂಯಾ. ದಾರಿಯಲ್ಲಿದ್ದ ಲಾಜರನ್ನು ನೋಡಿ ದೇವರು ಹೇಳಿದ್ದಾರೆ, ಓ ಅವನ ಮೈಯಲ್ಲಿ ಹುಣ್ಣು ತುಂಬಿತು, ನಾಯಿಗಳು ಬಂದು ಹಕ್ಕುತ್ತಾ ಇತ್ತು. ಆದರೂ ಅವನನ್ನು ಸಾಯುವಾಗ ದೇವರು ಸ್ವರ್ಗಕ್ಕೆ ಕರ್ಕೊಂಡು ಹೋಗಿದ್ರು. ನನಗೇನು ದುಃಖ ಇಲ್ಲ, ಪರಲೋಕದಲ್ಲಿ ಪೊಕ್ಕಿಷೆ ಬರುತ್ತದೆ. ಇದು ನಾನು ಹೇಳಿದೆಯಲ್ಲ, ಈ ಸಭೆ ದೇವರು ಕೊಟ್ಟ ದಾನ. ಇದು ನನ್ನ ಮಕ್ಕಳನ್ನು ನಾನು ಮನೆಯಲ್ಲಿ ಬೀಗ ಹಾಕ್ಕೊಂಡು ಈ ಸಭೆಯನ್ನು ಪೋಷಿಸಿದೆ.
ಮಕ್ಕಳನ್ನು ಬೀಗ ಹಾಕಿಕೊಂಡು ಜನರನ್ನು ಹುಡುಕಿ ಹೋಗಿದೆ. ನಾವು ಎಷ್ಟೇ ಮಾಡಿದ್ರು ಇಟ್ಟಿದ್ರು ಏನೂ ಇಲ್ಲ, ನಮಗೆ ಸ್ವರ್ಗ ಸಿಗುತ್ತೆ. ಒಂದು ಮಾತು ಕೂಡ ಅದರಲ್ಲಿ ಮತ್ತೆ 7:13 ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ. ಹಲ್ಲೆಲೂಯಾ. ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋಗಲಿಕ್ಕೆ ಪ್ರಯತ್ನ ಪಡಿರಿ. ಎಲ್ಲ ಬೇಕು ಮಾಡಿಕೊಳ್ಳಿ, ಪ್ರಾರ್ಥನೆ ಜೊತೆಯಲ್ಲಿ ಎಲ್ಲ ಮಾಡಿಕೊಳ್ಳಿ, ಸಕ್ಸಸ್ ಆಗುತ್ತೆ. ಪ್ರಾರ್ಥನೆ ಬಿಡುವಾಗ ನಿಮಗೆ ಪ್ರಾರ್ಥನೆಯಲ್ಲಿರುವಾಗ ಜ್ಞಾನನೂ ಬರುತ್ತೆ, ತಿಳುವಳಿಕೆ ಬರುತ್ತೆ, ಅರಿವು ಬರುತ್ತೆ. ಇದು ಮಾಡಬೇಕು, ಇದು ಮಾಡಬಾರ್ದಂತ ಬರುತ್ತೆ. ಮತ್ತು ಪವಿತ್ರಾತ್ಮ ಬುದ್ಧಿ ಹೇಳಿಕೊಟ್ಟು ನಡೆಸ್ತಾರೆ, ಜ್ಞಾನ ಕೊಟ್ಟು ನಡೆಸ್ತಾರೆ. ನೀವು ನಿಮ್ಮ ಗುರು ಹಿರಿಯರಿಗಿಂತ ಬುದ್ಧಿವಂತರಾಗ್ತೀರಾ. ಮಕ್ಕಳೇ ಪ್ರಾರ್ಥನೆ ಮಾಡು, ಗುರು ಹಿರಿಯರಿಗಿಂತ ಶ್ರೇಷ್ಠರಾಗ್ತಾರೆ. ಜ್ಞಾನವಂತನಾಗಬೇಕಾದ್ರೆ ಬೈಬಲಲ್ಲಿ ಓದಿರುವ ವಾಕ್ಯವನ್ನು ಪ್ರಕಾರ ಮಂಡಿ ಊರಿ ಪ್ರಾರ್ಥಿಸು, ಜ್ಞಾನವಂತರಾಗ್ತೀರಾ. ಹಲ್ಲೆಲೂಯಾ. ಎಲ್ಲರೂ ಹಂಗೆ ಎಂದು ನಿಂತುಕೊಳ್ಳಿ, ಪ್ರಾರ್ಥಿಸೋಣ. ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ಸಮರ್ಪಿಸೋಣ. ಕೊನೆಯದಾಗಿ ಹೇಳಿದ ಮಾತು ನಾನು ಒಂದು ಸಲ ಕೂಡ ಹೇಳ್ತೀನಿ. ಜ್ಞಾನ ಪಡ್ಕೊಳ್ಳಿಕ್ಕೆ ಪ್ರಾರ್ಥಿಸಿರಿ. ಜ್ಞಾನ ಇದ್ದರೆ ಶಲೋಮನ ಥರ ಎಲ್ಲ ಐಶ್ವರ್ಯಗಳು ನಿಮಗೆ ಕೊಡ್ತಾರೆ. ಜ್ಞಾನ ಸಿಗಬೇಕಾದ್ರೆ ನೀವು ಪ್ರಾರ್ಥಿಸಿದ್ರೇ ಆಗೋದು. ಕುರುಬನು ರಾಜನಾಗಬೇಕಾದ್ರೆ ಪ್ರಾರ್ಥನೆಯಿಂದಲೇ ಆಗಿದ್ದು. ಪ್ರಾರ್ಥನೆ ಮಾಡುವಾಗ ನಮಗೆ ಪವಿತ್ರಾತ್ಮ ಕೊಡ್ತಾರೆ, ಪವಿತ್ರಾತ್ಮ ಬುದ್ಧಿ ಹೇಳಿಕೊಟ್ಟು ನಡೆಸ್ತಾರೆ, ದೇವರ ದಾರಿಗಳಲ್ಲಿ ನಮ್ಮ ನಡೆಸ್ತಾರೆ, ನಮಗೆಲ್ಲ ಆಶೀರ್ವಾದವಾಗುತ್ತೆ. ಆದರೆ ಇವಾಗ ನಾವು ದೇವರಿಂದ ದೂರ ಹೋಗೋದಾದರೆ ಇಕ್ಕಟ್ಟಾದ ಬಾಗಿಲಲ್ಲಿ ಒಳಗೆ ಹೋಗಲಿಕ್ಕೆ ಪ್ರಯತ್ನ ಪಡೋಣ. ನಮ್ಮ ಜೀವನದಲ್ಲಿ ಏನೇನೆಲ್ಲ ಕೊರತೆ ಆಯಿತು, ಏನೇನೆಲ್ಲ ಮಿಸ್ಟೇಕ್ ಆಯಿತು, ಪ್ರಾರ್ಥನಾ ಜೀವಿತ ಎಷ್ಟು ಬಿದ್ದೋಯ್ತು, ಇವತ್ತು ನಾವು ದೇವರಿಗೆ ಹೇಳೋಣ. ದೇವರೇ, ನನ್ನ ಜೀವಿತದಲ್ಲಿ ಈ ಥರ ಮಿಸ್ಟೇಕ್ಗಳಾಯಿತು, ನಾನು ಇನ್ನು ಮುಂದೆ ಆ ಪಾಪದ ದಾರಿಯಲ್ಲಿ ನಡೆಯಲ್ಲ. ದಾವೀದನ ಥರ ನಡೆದು ನಾನು ಬಿದ್ದು ಹೋಗಿದರೆ ಇವತ್ತಿಂದ ದಾವೀದನ ಥರ ನಡೆಯದೆ ನಾನಿನ್ನು ಮುಂದೆ ದಾವೀದನು ಫಸ್ಟು ಮಾಡಿದ ಥರ ಪ್ರಾರ್ಥನೆಯಲ್ಲಿ ನಾನು ಕಳೆದುಕೊಳ್ತೀನಿ, ಪ್ರಾರ್ಥನೆಯಲ್ಲಿ ಜೀವಿಸುತ್ತೇನೆ. ದೇವರ ಸನ್ನಿಧಿಯಲ್ಲಿ ಸಮರ್ಪಿಸೋಣ. ದೇವರೇ, ನಾನಿನ್ನು ಮುಂದೆ ಪ್ರಾರ್ಥನೆ ಮಾಡ್ತೇನೆ, ನನ್ನ ಪಾಪ ಕ್ಷಮಿಸು. ಯೋಜನೆಯಲ್ಲಿ, ಮಾತಲ್ಲಿ, ಕೆಲಸಗಳಲ್ಲೆಲ್ಲ ಮಾಡಿ ಪಾಪ ಮಾಡಿಕೊಂಡು ನಾನು ಎಲ್ಲ ಏನೇನೋ ಮಾಡ್ಕೊಂಬಂದೆ. ನಾನು ಪ್ರಾರ್ಥನೆ ಮಾಡಿದೆ, ಜ್ಞಾನಹೀನರಾಗಿ ನಡೆದು ಎಷ್ಟೋ ಪಾಪಗಳಾಯಿತು, ಒಡೆದು ಹೋಗಿದೆ ಸ್ವಾಮಿ ಪಾತ್ರೆ. ನನಗೆ ದೇವರೇ ಈ ಪಾತ್ರೆಯನ್ನು ಸರಿ ಮಾಡಿಕೊಡಿ. ಎಲ್ಲರೂ ಹೃದಯದಿಂದ ಹಾಡಿ, ಒಡೆದ ನನ್ನ ಪಾತ್ರೆಯು ಕುಂಬಾರನ ಬಳಿದಂದು ಸರಿ ಮಾಡಲು ಕೋರುವೆ. ಒಡೆದ ನನ್ನ ಪಾತ್ರೆಯು ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಹೃದಯದ ಆಳದಿಂದ ಹೇಳೋಣ, ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಇನ್ನೊಂದು ಸಾರಿ ನಾವು ಹೃದಯದಿಂದ ಹೇಳೋಣ, ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ಸಮರ್ಪಿಸೋಣ. ನನ್ನ ಪ್ರಾರ್ಥನೆಯಲ್ಲಿ ಕಡಿಮೆಯಾಗಿ ಹೋಗಿ ಎಷ್ಟೋ ಮಿಸ್ಟೇಕ್ಗಳಲ್ಲಿ ಬಿದ್ದಿದೆ ಸ್ವಾಮಿ, ಎಷ್ಟೋ ತೊಂದರೆಗಳು ನನಗಾಯಿತು, ಎಷ್ಟೋ ಇಕ್ಕಟ್ಟುಗಳು ಬಂದು ಯಾಕೆ ಅಂತ ಕೇಳ್ತಾ ಇದೆ. ಆದರೆ ನನ್ನ ವೈಯಕ್ತಿಕ ಪ್ರಾರ್ಥನೆ ಕಡಿಮೆಯಾಗಿದ ಕಾರಣ ನನಗೆ ಜ್ಞಾನ ಕಡಿಮೆಯಾಗೋಯ್ತು, ನನಗೆ ಪವಿತ್ರಾತ್ಮ ಕಡಿಮೆಯಾಗೋಯ್ತು. ಅದರಿಂದ ನಾನು ಈ ಚೌಧರಿಯಲ್ಲಿ ಬಿದ್ದಿದೆ. ದೇವರೇ, ಸರಿ ಮಾಡಿಕೊಡಪ್ಪ ಈ ಒಡೆದ ಪಾತ್ರೆ. ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಒಂದು ಸಾರಿ ಹೇಳೋಣ, ಒಡೆದ ನನ್ನ ಪಾತ್ರೆಯ ದೇವರ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಸಮರ್ಪಿಸೋಣ. ದೇವರೇ, ಸಮರ್ಪಣೆ ಮಾಡ್ತಾ ಇದ್ದೀವಪ್ಪ. ನಾವು ಎಷ್ಟೋ ಕಾರ್ಯಗಳು ನಿಮ್ಮ ಹತ್ರದಿಂದ ಕೇಳುವಾಗ ಒಡೆದೋಗಿದೆ ಈ ಪಾತ್ರೆ, ಇವತ್ತು ನಿಮ್ಮ ಬಳಿಯಲ್ಲಿ ಎತ್ಕೊಂಡ್ಬಂದು ಸರಿ ಮಾಡಿ ಕೊಡಪ್ಪ. ನಾನು ಪ್ರಾರ್ಥನೆ ಎಲ್ಲ ಕಡಿಮೆ ಮಾಡಿದೆ, ಪ್ರಾರ್ಥನೆ ಮಾಡಿದೆ, ಆದರೂ ಸರಿಯಾಗಿ ನನಗೆ ಆ ಹೃದಯಪೂರ್ವ ಪ್ರಾರ್ಥನೆ ಮಾಡೋಕ್ಕಾಗಿಲ್ಲ. ನನ್ನ ಕೆಲಸ, ನನ್ನ ಜೀವನ ಅದೆಲ್ಲ ಹೇಳಿದೆ. ಆದರೆ ಜ್ಞಾನ ಕೊಡು ಸ್ವಾಮಿ, ನೀನು ನನಗೆ ಬೇಕು ಸ್ವಾಮಿ. ವಾಕ್ಯ ಓದಿ ವಾಕ್ಯದಿಂದ ನಾನು ಪ್ರೇಯರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿಲ್ಲ, ನನ್ನ ಪ್ರಾರ್ಥನೆ ಕಡಿಮೆ ಆಗೋಯ್ತು ನನ್ನ ಲೈಫಲ್ಲಿ. ಅದರಿಂದ ನನಗೆ ಜ್ಞಾನ ಕಡಿಮೆ ಆಯಿತು, ದೇವರಿಗೆ ಉಲ್ಲಾಸ ಕಡಿಮೆ
ಆಯ್ತು, ನನ್ನಲ್ಲಿ ಪಾಪ ಬಂದಿದೆ, ನಾನೀಗ ಒಂದು ದೇವರಿಂದ ದೂರ ಹೋಗುವ ಪರಿಸ್ಥಿತಿಯಲ್ಲಿ ಬಂದಿದೆ. ಆದರೆ ನಾವು ಮತ್ತು ದುಡುಕಿ ಮಾತಾಡುವಾಗ ದಾವೀದನಿಗೆ ಬಂದ ಹಾಗೆ ಶಾಪಗಳು ಕೂಡ ಬರಬಹುದು. ನನಗೆ 4ರಷ್ಟು ಹಿಂದಕ್ಕೆ ಕೊಡ್ಬೇಕಂತ ದೊಡ್ಡ ಬಾಯಿ ಮಾತಾಡಿ ಅವನ ತಲೆ ಮೇಲೆ ಅವನೇ ಶಾಪ ತಂದ ಹಾಗೆ ನಮ್ಮ ಜೀವನದಲ್ಲಿ ನಾವು ಜ್ಞಾನ ಇಲ್ಲದವರಾಗುವಾಗ, ಪವಿತ್ರಾತ್ಮ ಇಲ್ಲದವರಾಗುವಾಗ, ಪ್ರಾರ್ಥನಾ ಮಾಡದವರಾಗುವಾಗ ನಮ್ಮೆಲ್ಲ ನಷ್ಟ ಆಗುತ್ತೆ. ಪ್ರಿಯರೇ, ಇವತ್ತು ಸಂಪೂರ್ಣವಾಗಿ ಸಮರ್ಪಿಸೋಣ. ಜ್ಞಾನವುಳ್ಳ ಹೃದಯವನ್ನು ಕೊಡಿ, ಪ್ರಾರ್ಥನಾ ಮಾಡುವನ್ನು ಕಲಿಸಿಕೊಡಿ. ಯೇಸು ಪ್ರಾರ್ಥಿಸಿದರು, ಮೋಶೆ ಪ್ರಾರ್ಥಿಸಿದರು, ಓ ಶಲೋಮೋನನು ಪ್ರಾರ್ಥಿಸಿದರು, ದಾವೀದನು ಪ್ರಾರ್ಥಿಸಿದರು. ನಾನು ಪ್ರಾರ್ಥಿಸಬೇಕು, ನಾನು ಆಶೀರ್ವಾದಿಸಲ್ಪಡಬೇಕು, ನಾನು ಜ್ಞಾನವಂತನಾಗಬೇಕು, ಗುರು ಹಿರಿಯರಿಗಿಂತ ನಾನು ಜ್ಞಾನವಂತರಾಗಬೇಕು. ಅದಕ್ಕಾಗಿ ನಾನು ವಾಕ್ಯ ಓದಿ ಪ್ರಾರ್ಥಿಸುತ್ತೇನೆ. ದೇವರೇ, ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತೇನೆ. ಅಪ್ಪ, ಸ್ತೋತ್ರದಿಂದೆಯೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸಮಯದಲ್ಲಿ ಕರ್ತನೆ ವಾಕ್ಯವನ್ನು ಕೇಳಿದ ಪ್ರತಿಯೊಂದು ಹೃದಯಗಳಲ್ಲೂ ಕರ್ತನೆ ದೇವರೇ, ನೀವು ಒಂದು ಮಾತಾದರೂ ದೇವರು ಇಟ್ಟಿರುವುದು ಆ ಮಕ್ಕಳಲ್ಲಿ ಅದು ಬೆಳೆಯಲಿ ಅಪ್ಪ. ದೇವರೇ, ಈ ಜೀವನಕ್ಕಾಗಿ ಮಾತ್ರ ದುಡಿಯುವುದು ಬದುಕುವುದು ಮಾತ್ರವಲ್ಲ, ನಮಗಾಗಿ ದೇವರು ಕೊಟ್ಟಿರುವ ಒಂದು ಸುಂದರ ದೇಶವಿದೆ. ಇದು ಸ್ವಲ್ಪ ಕಾರ್ಯ. ಭೂಮಿಯಲ್ಲಿ ಪೊಕ್ಕೀಶವನ್ನು ಸೇರಿಸಿ ಇಟ್ಟುಕೊಂಡಿದ್ರೆ ಅದು ನುಸಿ ಹಿಡಿದು ತುಕ್ಕಿಡಿದು ಹೋಗುತ್ತದೆ ಎಂದು ಬರೆಯಲ್ಪಟ್ಟಿದೆಯಲ್ಲ. ಹಾಗಾದ್ರೆ ನಾನು ಇನ್ನು ಮುಂದೆ ಪರಲೋಕದಲ್ಲಿ ಪೊಕ್ಕೀಶ ಮಾಡ್ಲಿಕ್ಕಾಗಿ ಪ್ರಾರ್ಥನೆಯಲ್ಲಿ ನಿರತರಾಗಬೇಕು. ನನ್ನ ಜೀವನದಲ್ಲಿ ನನ್ನ ಮಕ್ಕಳಿಗೆ ಆರೋಗ್ಯ, ನನ್ನ ಗಂಡ ಹೆಂಡತಿಗೆ ಆರೋಗ್ಯ, ನನ್ನ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿದ್ರೆ ನನ್ನ ಲೈಫ್ ಅಲ್ಲಿ ಸಂತೋಷ ಅಂತ ತಿಳಿದುಕೊಂಡು ಪ್ರಾರ್ಥನೆಯಲ್ಲಿ ದೇವರೇ ಎಲ್ಲರಿಗೂ ಕೂಡ ಪ್ರಾರ್ಥನಾ ಮಾಡಲಿಕ್ಕೆ ಕೃಪೆಯುಂಟಾಗಲಿ ಅಪ್ಪ. ಪ್ರಾರ್ಥನಾತ್ಮನ ಅನುಗ್ರಹಿಸು ಕರ್ತನೆ. ದೇವರೇ, ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಅನುಕೂಲ ಮಾಡಿ. ಅವರೇ, ಮೊಬೈಲ್ ಚಾರ್ಜಿಂಗ್ ಮಾಡುವಾಗ, ಮೊಬೈಲ್ ಎತ್ಕೊಂಡು ನೋಡುವಾಗ, ಅಯ್ಯೋ ಈ ಮೊಬೈಲ್ ನಾನು ಚಾರ್ಜ್ ಮಾಡಿದೆಯಲ್ಲ, ನನಗೆ ಚಾರ್ಜ್ ಮಾಡಿದೀಯಾ? ಈ ಮೊಬೈಲ್ ನಾನು ಚಾರ್ಜಿಂಗ್ ಆಗ್ತಾ ಇದೆಯಲ್ಲ, ನನಗೆ ಎಷ್ಟು ಸಮಯ ನಾನು ಇವತ್ತು ಚಾರ್ಜ್ ಮಾಡಿದೆ? 1.5 ಅವರ್ 2 ಅವರ್ ಮೊಬೈಲ್ ಚಾರ್ಜ್ ಮಾಡ್ತೀನಲ್ಲ, ನನ್ನ ಆತ್ಮಕ್ಕೆ 2 ಅವರ್ ನಾನು ಚಾರ್ಜ್ ಮಾಡ್ತಾ ಇದೀನ? ದೇವರೇ, ನೆನಪು ಕೊಡಿ ಕರ್ತನೆ. ಮಕ್ಕಳು ಆಶೀರ್ವದಿಸಲ್ಪಡಬೇಕು, ಜ್ಞಾನವಂತರಾಗಬೇಕು. ಇಸ್ರಾಯೇಲರು ಜ್ಞಾನವಂತರಾಗಿದ್ದಾರೆ, ದೇವರ ಮಕ್ಕಳು ಜ್ಞಾನವಂತರಾಗಬೇಕು, ಆಶೀರ್ವದಿಸಲ್ಪಡಬೇಕು. ಗುರು ಹಿರಿಯರಿಗಿಂತ ಬುದ್ಧಿವಂತರಾಗಬೇಕು, ಗುರು ಹಿರಿಯರಿಗಿಂತ ಶ್ರೇಷ್ಠರಾಗಿ ಮಾರ್ಪಡಬೇಕು. ವಿದ್ಯಾವಂತರು, ಜ್ಞಾನವಂತರು ಕರ್ತನೆ, ಎಲ್ಲಾ ದೇವರ ವಿಷಯಗಳಲ್ಲೂ ತಿಳುವಳಿಕೆ ಉಳ್ಳವರು ಆಗಿ ದೇವರೇ, ಕುರುಬರಾಗಿರುವರಕ್ಕಲ್ಲ ಅರಸನಾಗಿ ಮಾರ್ಪಡುವಂತೆ ಕರ್ತನೆ, ಒಂದು ಚಿಕ್ಕವನಾಗಿರ್ಲಿಕ್ಕಲ್ಲ ಒಂದು ಜನಾಂಗವಾಗಿ ಮಾರ್ಪಡುವಂತೆ ಈ ದಿನದಲ್ಲಿ ದೇವರೇ ಪ್ರಾರ್ಥಿಸಲಿಕ್ಕೂ, ದೇವರೇ ವಾಕ್ಯ ಓದಲಿಕ್ಕೂ, ನಿಮ್ಮ ಜೊತೆ ನಡಿಲಿಕ್ಕೂ ಮಕ್ಕಳಿಗೆ ತೀರ್ಮಾನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ತೀರ್ಮಾನವನ್ನು ಸ್ಥಿರಪಡಿಸು ಕರ್ತನೆ. ಆ ತೀರ್ಮಾನ ಪವಿತ್ರಾತ್ಮದ ಬಲವಾಗಲಿ. ಪವಿತ್ರಾತ್ಮ ಇಳಿದು ಆ ತೀರ್ಮಾನ ಮಕ್ಕಳಲ್ಲಿ ಸ್ಥಿರಪಡಿಸಲಿ. ಪವಿತ್ರಾತ್ಮ ಇಳಿದು ಮಕ್ಕಳು ಬಲಪಡಿಸಲಿ. ಆ ತೀರ್ಮಾನಕ್ಕೆ ದೇವರ ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಶಕ್ತಿ. ಅನೇಕರು ತೀರ್ಮಾನ ಮಾಡಿದರೆ ಅವರ ತೀರ್ಮಾನಗಳು ಯೇಸುವಿನ ಆತ್ಮನಲ್ಲಿ ಬಲವಾಗಲಿ, ಪವಿತ್ರಾತ್ಮನಲ್ಲಿ ಬಲವಾಗಲಿ. ಪವಿತ್ರಾತ್ಮ ಸ್ಥಿರಪಡಿಸಲಿ. ಪವಿತ್ರಾತ್ಮ ಇಳಿದು ಅವರ ಜೀವನದಲ್ಲಿ ಅದನ್ನು ಸಕ್ಸಸ್ ಮಾಡುವಂತೆ, ಅವರ ತೀರ್ಮಾನ ನೆಲೆಗೊಳ್ಳುವಂತೆ, ತೀರ್ಮಾನ ತರ ಮಾಡುವಂತೆ ಅನುಗ್ರಹಿಸುತ್ತೇನಪ್ಪ. ಪವಿತ್ರಾತ್ಮದ ತುಂಬಿಸುತ್ತದೆ, ಪವಿತ್ರಾತ್ಮ ತುಂಬಿಸುತ್ತದೆ, ಅಭಿಷೇಕದ ತುಂಬಿಸು ಸ್ವಾಮಿ, ಅಗ್ನಿಯಿಂದ ತುಂಬಿಸು ಕರ್ತನೆ. ಈ ಮಕ್ಕಳನ್ನೆಲ್ಲ ನಿನ್ನ ಪಾದದಲ್ಲಿ ಸಮರ್ಪಿಸುತ್ತೇನೆ. ಜ್ಞಾನವಂತರಾಗಿ ಮಾಡಿ, ಆಶೀರ್ವದಿಸಲ್ಪಟ್ಟವರಾಗಿ ಮಾಡಿ ಕರ್ತನೆ. ಶಲೋಮೋನನಿಗೆ ಅವನ ತರ ಯಾರು ಇರಲಿಲ್ಲ, ಮುಂದೆಯೂ ಯಾರು ಬರುವುದಿಲ್ಲ ಅಂತ ಹೇಳ್ತಾರ. ಜ್ಞಾನ ಕೇಳಿದವನಿಗೆ ಅಷ್ಟು ಆಶೀರ್ವಾದ. ನಿನ್ನ ಮಕ್ಕಳೆಲ್ಲರೂ ಕೂಡ ಇವತ್ತಿಂದ ಜ್ಞಾನ ಕೇಳುವರಾಗಿ, ಪವಿತ್ರಾತ್ಮ ಕೇಳುವರಾಗಿ, ದೇವರ ಜೊತೆ ನಡೆಯುವರಾಗಿ, ವಾಕ್ಯ ಓದುವರಾಗಿ, ಲೇಡೀಸ್ ಆದ್ರು ಜೆಂಟ್ಸ್ ಆದ್ರು, ದೇವರೇ ತಾಯಿಗಳಾದ್ರು ತಂದೆಯವರಾದ್ರು ಎಲ್ಲರೂ ಕೂಡ ಊರಲ್ಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ಉದ್ಧಾರಣವಾಗಿ ದೇವರ ರಾಜ್ಯ ದೃಷ್ಟಿಸುವಾಗಲೂ ಜೀವನದಲ್ಲಿ ಉದ್ಧಾರಣ ಕಾಡುವಂತೆ ಅನುಗ್ರಹಿಸಿ ಪ್ರಾರ್ಥಿಸುತ್ತೇನೆ. ಎಲ್ಲವನ್ನು ಸಮರ್ಪಿಸುತ್ತೇನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಪ್ರಿಯ ವೀಕ್ಷಕರೇ, ನೀವು ಒಂದು ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761563. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.